ಅಸುರ. ಸ್ವಾಮಿ, ನೀ ಹೇಳಿದ ಕಥಾನಕದ ಆದಿಯಿಂದಲೂ ನಾನಿದ್ದೇನೆ. ಎಲ್ಲ ವಿಚಾರ ನನಗೆ ಗೊತ್ತು. ಎಲ್ಲದರ ಹಿಂದೆ ನೀವಿದ್ದೀರಿ. ಹೌದು, ಅವ ಹೇಳಿದ್ದೇನಂತಲ್ವಾ, ನಿನ್ನ ಮಗಳನ್ನೇ ಶಿವೆ ಅಂತ ನಾನು ಹೇಳಿದೆ ಅಂತ ಹೇಳಿದೆನಾ? ಹೌದು ಸ್ವಾಮಿ, ನೀವು ಹೇಳಿದ್ರಿ ಅಂತ ಹೇಳುವಾಗ ನಮಗೆ ಸ್ವಲ್ಪ ಮನಸ್ಸಿನಲ್ಲಿ ಹೌದು, ಭಾವನೆಗಳು ಬೇರೆ ಆಯಿತು. ಕೆಲವೊಂದು ಸಂದರ್ಭದಲ್ಲಿ ಹಾಗೆ ಆಗುತ್ತದೆ. ಕೇವಲ ಒಂದು ಮರದ ದಿಮ್ಮಿಗೂ ಸೀರೆ ಸುತ್ತಿದ್ರೆ ಹೆಣ್ಣಿನಾಗೆ ಕಾಣುವಂತ ಪ್ರಾಯ ಕೆಲವೊಂದು ಕಾಲ ಹಾಗೆ ಸ್ವಲ್ಪ ವಿಪರೀತ ಆಯಿತು. ಹೌದು, ಇಲ್ಲ ಅವನು ಈಗ ಹಾಗೆ ಆಗಿದೆ. ಬೇಡ ಬಿಡು. ಅಲ್ಲ, ಅವನಿಗೆ ಮದ್ದು ಮಾಡಬೇಕು, ಔಷಧಿ, ಅವನಿಗೆ ಮಾನಸಿಕ ಔಷಧಿ ಬೇಕಿಲ್ಲ. ಸಿದ್ಧ ಆಗ್ತಾ ಉಂಟು. ಅಂದ್ರೆ ನಾಳೆ ಅದ ಮದ್ದು ಮಾಡಿ ಪ್ರಕರಣ ಇದು ಬಹುದೊಡ್ಡದಾಗ್ತದೆ. ಮದ್ದು ಮಾಡಬೇಕಾದ್ರೆ ಮತ್ತೆ ಇಡೀ ಸಮಾಜ ಎದ್ದು ನಿಲ್ತದೆ. ನೀನೇ ಮನಸ್ಸು ಮಾಡಬೇಕು. ಅದಕ್ಕೆ ಮದ್ದು ಅದೇ. ಯಾಕೆ ಯಾವುದು ಗೊತ್ತುಂಟು, ಈಗ ಅವ ಕೇಳ್ತಾ ಇದ್ದಾನಲ್ಲ, ಅದೇ ಮದ್ದು. ಈಗ ದರೆ ಹಾರುವ ಎಮ್ಮೆಗಾಗಲಿ ದನಕ್ಕಾಗಲಿ ಏನು ಮಾಡುವುದು, ಕುತ್ತಿಗೆಗೊಂದು ಬಾರದು, ಆಮೇಲೆ ಸ್ವಲ್ಪ ಕುತ್ತಿಗೆ ಎತ್ತುವಾಗ ಆಲೋಚನೆ ಮಾಡ್ತದೆ, ಬೇಕೋ ಬೇಡೋ ಅಂತ. ಈಗ ನೀನು ಮಾಡಬೇಕಾದದ್ದು ಅದೇ. ನಿನ್ನ ಜಾತಿ ಮಗ ಇವ, ಕೇಳ್ತಾ ಇರೋದು ನಿನ್ನ ಮಗ, ಕೇಳ್ತಾ ಇರೋದು ನಿನ್ನ ಮಗಳ. ಈಗ ರಕ್ಕಸ ಕುಲದಲ್ಲಿ ಶ್ರೇಷ್ಠ ಯಾರು ಅಂತ ಕೇಳಿದರೆ ನೀನು ಕೂಡ ಎದ್ದು ತಟ್ಟಿ ಹೇಳಬಲ್ಲೆ. ಅವನ ಬಗ್ಗೆ ಹೆಸರು ಉಂಟು, ಅದು ಇವ ಹೆಸರನ್ನು ಹಾಳು ಮಾಡ್ಕೊಳ್ತಾ ಇದ್ದಾನೆ. ಅದೇ, ಅದು ಈಗ ಇಷ್ಟರವರೆಗೆ ಆದದ್ದಾಗ್ಲಿ ಹೋಗ್ಲಿ. ಮೊದಲು ಒಂದ್ಸಲ ಹೆಸರು ಇತ್ತು ಇವನಿಗೆ, ಇತ್ತು. ಕೆಲವರಿಗೆಲ್ಲ ಒಮ್ಮೊಮ್ಮೆ ಒಂದು ಸಣ್ಣದು ಸಿಕ್ಕಿದ್ರೆ ಸಾಕು, ಹೆಸರು ಹಾಲಾಗ್ಲಿಕ್ಕೆ ಕಷ್ಟ ಇಲ್ಲ, ಉಳಿಸಿಕೊಳ್ಳುವುದಕ್ಕೆ ಸುಲಭವೂ ಅಲ್ಲ. ಈಗ ನಾನೇನು ಮಾಡಬೇಕು ಸ್ವಾಮಿ? ನೀನು ಮಾಡುವುದು, ಈಗ ನಾನು ಹೇಳುವುದಕ್ಕೆ ಕಾರಣ ಏನು ಗೊತ್ತುಂಟ, ನಿನ್ನ ಮಗಳು ಮಂಡೋದರಿದ್ದಾಳಲ್ಲ, ಅವಳಿಗೂ ಮನಸ್ಸುಂಟು ಇವನಲ್ಲಿ. ಈ ವಿಚಾರ ನನಗೆ ಗೊತ್ತಾಯಿತು. ಹಾಗೆ ಇವ ಶಿವೆ ಅಂತ ಹೇಳಿದಾಗ ಹೌದು ಅಂತ ಹೇಳಿದೆ. ಈಗ ನೀನು ಅವಳನ್ನು ಇವನಿಗೆ ಗಂಟು ಹಾಕಿದೆ ಅಂತಾದರೆ ನಿಮ್ಮ ನಂಟು ಮುಂದುವರಿತದೆ. ಮಂಡೋದರಿಯೊಂದಿಗೆ ಇವನು ಮಾತಾಡಿದ್ದಾನೆ, ಹೌದು, ಕಂಡಿದ್ದಾನೆ. ಗೋದಾವರಿಯಿಂದ ತೀತಾಟಕದಲ್ಲಿ ಸಂದರ್ಶನ ಆಗಿದೆ. ಹೆಚ್ಚೇಕೆ ನಿನ್ನ ಮಗಳನ್ನು ಬೇಕಾದರೆ ಕರೆದು ಕೇಳು. ಅಲ್ಲ, ನನಗೆ ಈಗ ಗೊಂದಲ ಆಗುವುದು, ಇವನಿಗೆ ಮಂಡೋದರಿಯಾಗಿ ಕೊಡಬೇಕು ಅಲ್ಲ ಶಿವೆಯಾಗಿ ಕೊಡಲು ನಾನು ಸಮರ್ಥನಲ್ಲ, ನಾನಲ್ಲ ಜನ. ನೀನು ಮಗಳಾಗಿಯೇ ಕೊಡು. ನಿನಗೆ ಮುಂದಿನದ್ದು ಏನು ಅದು ನಾವೆಲ್ಲ ನೋಡಿಕೊಳ್ತೇವೆ, ತದನಂತರವಾಗಿ ಉತ್ತರೋತ್ತರವೇ ಆಗ್ತದೆ. ಇದು ಹೆಚ್ಚಬೇಡ, ಇದು ಗಂಗಾಧರ ಸಂಕಲ್ಪ ಅಂತ ತಿಳಿ ಕೊಟ್ಟುಬಿಡು. ನನ್ನ ಮಗುವಾದಂಥ, ನನ್ನ ಮಗಳಾದಂಥ, ನಾಳಿನ ಭವ್ಯ ಭವಿಷ್ಯತ್ತನ್ನು ಕಾಣಬಲ್ಲಂಥ ಮಂಡೋದರಿಗೆ ಇವನಲ್ಲಿ ಒಪ್ಪಿಗೆ ಇದೆ. ಬಹಳ ಸಂತೋಷ. ಅಯ್ಯ ರಾವಣೇಶ್ವರ, ನಿನ್ನ ಶೂರತ್ವ ವೀರತ್ವವನ್ನು ಕಂಡು ನಾನು ಬಹಳ ಸಂತೋಷ ಪಟ್ಟಿದ್ದೇನೆ. ನೀನು ಪರಾಕ್ರಮಿ ಹೌದು, ಆದರೆ ನಮ್ಮ ಪ್ರಸಂಗ ಇದು ಬಹಳ ಅಧಿಕ ಪ್ರಸಂಗದತ್ತ ಹೋಗ್ತಾ ಇತ್ತು. ದೇವರ್ಷಿಗಳಾದಂಥ ನಾರದರಿಂದ ಪ್ರಣೀತವಾದಂಥ ಮಾತುಗಳಿಂದ ನಮ್ಮೀರುವರಲ್ಲಿ ಸಂಬಂಧ ಏರ್ಪಡಲು ಸೂಚನೆಯನ್ನು ಕೊಟ್ಟರು ದೇವರ್ಷಿಗಳು. ಸುಸ್ಥಿತಿಯೊಂದು ಒದಗಿ ಬಂದು ಇದು ದೇವ ಸಂಕಲ್ಪ ಎಂಬುದಾಗಿ ಭಾವಿಸುತ್ತೇನೆ. ಆದ್ದರಿಂದ ನಿಮಗೆ ಬೇಕಾದಷ್ಟು ಮಾತುಕತೆ ಆಗಿದೆ, ಈಗ ಮಾತುಕತೆ ಆಗಬೇಕಾಗಿಲ್ಲ. ನಿಮ್ಮ ಎಲ್ಲ ಒಳ ಹೊರಗನ್ನು ಎಲ್ಲವನ್ನೂ ಅರಿತು ಒಂದು ನಾಟಕದ ಸೂತ್ರಧಾರಿಯಾಗಿ ಅಲ್ಲಿ ನಾರದರು ನಿಂತಿದ್ದಾರೆ ಎಂಬುದಾಗಿ ನಾನು ಬಲ್ಲೆ. ಆದ್ದರಿಂದ ನಿನ್ನಂಥ ಯೋಗ್ಯನಿಗೆ, ನಿನ್ನಂಥ ಅತಿ ಕುಲವಂತನಿಗೆ ನಾನು ನನ್ನ ಮಗಳಾದಂಥ ಮಂಡೋದರಿಯನ್ನು ಕೊಡಲು ಬಹಳ ಸಿದ್ಧನಾಗಿದ್ದೇನೆ. ಬಹಳ ಸಂತೋಷ ಸ್ವಾಮಿ. ನಾರದರು ಒಂದು ಗತಿ ಕಾಣಿಸ್ತೇನೆ ಅಂತ ಹೇಳಿದ್ರು, ಗತಿಯನ್ನೊಂದು ಒದಗಿಸಿಕೊಟ್ರು. ಈಗ ನನಗೆ ನಾನು ಮನೆ ಬಿಟ್ಟು ಬಹಳಷ್ಟು ಕಾಲ ಆಯಿತು ಸ್ವಾಮಿ. ಮದುವೆಯನ್ನ ಮಾಡಿಕೊಟ್ಟುವುದಕ್ಕೆ ಮನಸ್ಸನ್ನ ಮಾಡಿದ್ದೀರಿ. ದೀರ್ಘವಾಗಿ ಆ ಪರಿಣಯದ ಒಂದು ಕಾರ್ಯಕ್ರಮ ಆಗಬೇಕು. ಮನೆ ಬಿಟ್ಟು ತಿರುಗಾಟ ಆರಂಭ ಆಗಿ ಬಹಳ ಸಮಯ ಆಯಿತು. ಅಮ್ಮನನ್ನೊಮ್ಮೆ ಕಂಡು ಅಮ್ಮನಿಗೇನೋ ಹೇಳಿ ಬಂದಿದ್ದೇನೆ. ಮಂಡೋದರಿಯಲ್ಲೂ 2 ಮಾತು ಉಂಟು ನನಗೆ. ಹೌದೇ? ನನ್ನ ಮಗಳಾದಂಥ ಮಂಡೋದರಿಗೆ ನಾನು ತಿಳಿಸುತ್ತಾ ಇದ್ದೇನೆ, ಬಹಳ ಯೋಗ್ಯನಾದಂಥ ವರನ್ನು ಅಪೇಕ್ಷಿಸಿದ್ರು. ಒಬ್ಬ ಮಗಳು ತನ್ನ ತಂದೆಯನ್ನು ಮೀರಿಸಿದವನನ್ನು ಮದುವೆ ಆಗಬೇಕು. ಒಬ್ಬ ಮಾವನಾದವನು ಅಳಿಯನ ಬಗ್ಗೆ ಹೆಮ್ಮೆ ಇರಬೇಕು. ನಿನ್ನ ಈ ವಿಷಯದಲ್ಲಿ ನೀನು ಶಿವೆ ಎಂದು ಕಂಡು ನನ್ನ ಮಗಳನ್ನು ಮದುವೆಯಾದೆಯೋ, ನನಗೆ ಆ ಪ್ರಶ್ನೆ ಅಲ್ಲ. ನಮಗೆ ದೇವರ್ಷಿಗಳಾದಂಥ ನಾರದರು ಹೇಳಿದ್ರು, ನಿನ್ನಂಥ ಯೋಗ್ಯನಿಗೆ ಕೊಡಬೇಕಾದ್ದು ನನ್ನ ಕರ್ತವ್ಯ. ಆದ್ದರಿಂದ ನನ್ನ ಮಗಳ ಬಗ್ಗೆ ಬಹಳಷ್ಟು ಒಳ್ಳೆಯ ಪ್ರೀತಿಯಿಂದ ಅವಳ ತಲೆಯನ್ನು ನೇವರಿಸಿ ಶುಭ ಗಳಿಗೆಯಲ್ಲಿ, ಶುಭ ಲಗ್ನದಲ್ಲಿ ನಿನಗೆ ವಿವಾಹವನ್ನು ಏರ್ಪಡಿಸುತ್ತೇನೆ ಎಂಬಂತ ಭರವಸೆಯನ್ನು ಅವಳಿಗೆ ಕೊಟ್ಟಿದ್ದೇನೆ. ಬಹಳ ಸಂತೋಷ ಆಗಿದೆ ಅವಳ ಮುಖ. ವಿವಾಹದ ಕಾರ್ಯಕ್ರಮಗಳು ಮುಗಿದು ಹೋದವು. ಒಂದಷ್ಟು ದಿವಸ ಅತಿಥಿ
ಸತ್ಕಾರವನ್ನು ಸ್ವೀಕರಿಸಿ ಜರೂರಾಗಿ ನನಗೆ ಲಂಕೆಯತ್ತ ಪ್ರಯಾಣವನ್ನು ಬೆಳೆಸುವಂತಹ ಅವಶ್ಯಕತೆ ಇದೆ. ಇನ್ನೊಂದು ಸಲ ಅಳಿಯನ ನೆಲೆಯಲ್ಲಿ ಬಹಳಷ್ಟು ದೀರ್ಘವಾದಂತಹ ಅವಧಿಯಲ್ಲಿ ತಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕಾಗಿ ಬರುತ್ತೇನೆ. ಅಮ್ಮನನ್ನು ಕಂಡು ಮಾತನಾಡುವುದಕ್ಕಿದೆ. ಆ ಕಡೆಗೆ ದಾಂಪತ್ಯಕ್ಕೆ ಆಶೀರ್ವಾದವನ್ನು ಕೊಡಲಿ. ದಶಮುಖ ಬದಲಾವಣೆ ಏನು ಏನು ಬದಲಾವಣೆಗೆ ಕಾರಣ ಏನಿಲ್ಲ. ಮತ್ತೆ ಅಮ್ಮ ಅಷ್ಟು ಬೈದಿದ್ದಾರೆ. ಯಾವ ಮಕ್ಕಳಿಗೆ ತಾಯಿ ತಂದೆ ಸರಿಯಾಗಿ ಬೈತಾರ ಅವರು ಬದಲಾವಣೆ ಆಗಲೇಬೇಕು. ಕಾರಣ ಬೇರೇನಿಲ್ಲ. ತಾಯಿ ಕೇಳಿದ್ದು ಶಿವನ ಆತ್ಮಲಿಂಗ, ಅದನ್ನು ತರುವುದಕ್ಕಾಗಿಯೇ ನಾನು ಕೈಲಾಸಕ್ಕೆ ಹೋದದ್ದು. ತಂದದ್ದು ಬೇರೆ ಬೇರೆ ಬೇರೆ, ಹೋದದ್ದು ಒಂದಕ್ಕೆ, ತಂದದ್ದು ಬೇರೆ. ತಂದದ್ದು ಬೇರೆ, ಅದರಲ್ಲಿಯೂ ದಾರಿ ಮಧ್ಯದಲ್ಲಿ ಅನೇಕವಾದಂತಹ ವಿಘಟನೆಗಳು ನಡೆದವು. ಕೊನೆಗೆ ಒಂದು ಮದುವೆ ಆಯಿತು. ಅಂತಿಮವಾಗಿ ಶುಭವೇ ಆಯಿತು. ಹಾಗಾಗಿ ಮಯನ ಮಗಳಾಗಿರುವಂತಹ ಮಂಡೋದರಿಯನ್ನು ಈಗ ನನಗೆ ಆಗುವುದು. ಅಲ್ಲಿ ನಾರದರು ಒಂದು ಸ್ತುತಿ ಮಾಡಿದರು. ಏನು 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 ರಾವಣ, ನಿನಗೆ ಕಾಣುತ್ತಾ ಇರುವುದು ಇವಳು ಶಿವೆ ಎನ್ನುವುದಾಗಿ, ಅದು ನಿನಗೆ ಆವರಿಸಿದ ಮಾಯೆ, ಮಾಯಾದೇವಿಯನ್ನು ನಾನು ಸ್ತುತಿ ಮಾಡ್ತೇನೆ. ತಕ್ಷಣದಿಂದ ನಾನು ಬೇರೆ, ಇವಳು ಯಾರು, ನೀವು ಯಾರು, ಇದು ಎಲ್ಲಿ ಕೇಳಲಿಕ್ಕೆ ಆರಂಭ ಮಾಡಿದೆ. ಹಾಗಾದರೆ ನಾನು ಪರಮೇಶ್ವರನ ಸತಿಯನ್ನು ಕೇಳಿದ್ದು ಮಾಯೆ ಆವರಿಸಿಯೋ ಅಲ್ಲ, ನಾನು ಎನಿಸುವುದು. ಹೌದು ಹೌದು ಏನೇ ಆಗಲಿ, ಈಗ ಮಾಯೆ ಹೋಗಿದೆಲ್ಲ. ಹೌದು ಹೌದು ಹೌದು. ಆ ನೆಲೆಯಲ್ಲಿ ಮಂಡೋದರಿಯನ್ನು ಕರೆದು ಲಂಕಾನಗರಕ್ಕೆ ಬಂದಾಗ ಅಮ್ಮನಲ್ಲಿ ಹೇಳಿದೆ. ಅಮ್ಮನೂ ಹೇಳಿದ ಮಾತು ಒಂದೇ, ನಿನಗೆ ನಾನು ಕೊಟ್ಟ ಕೆಲಸವನ್ನು ನೀನು ಮಾಡಿದ್ದೇನು ಅಂತ. ಹೇಳಿ ಕೇಳಿ ನಿನ್ನಂತಹ ಧೀಮಂತ ಶೂರ ಧೀರ ಮಗ ಬೇಕು ಅಂತ ನಾನು ಬಯಸಿದ್ದು. ರಾಕ್ಷಸ ಕುಲ ಉದ್ಧಾರಕ್ಕಾಗಿ ಸುಮಾಲಿಯ ಅಪ್ಪಣೆಯಂತೆ ನಾನು ನಿಮ್ಮನ್ನು ಪಡೆಯಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿ ಬಂದದ್ದು. ರಕ್ಕಸಲ ಕುಲ ಉದ್ಧಾರಕ್ಕೆ ನೀನು ಮಾಡಿದ್ದಿದುವಾ? ಯಾಕಂದ್ರೆ ನಾವು ಶಿವನನ್ನೇ ಆರಾಧನೆ ಮಾಡುವವರು. ನನ್ನ ಅಮ್ಮನಿಗೂ ಶಿವನನ್ನು ಆರಾಧನೆ ಮಾಡಬೇಕು. ಯಾಕೆ? ನಮ್ಮ ಕುಲ ಉದ್ಧಾರಕ್ಕೆ. ಹಾಗಾಗಿ ಶಿವಲಿಂಗವನ್ನು ಮರಳಿನಿಂದ ಮಾಡಿದಾಗ ಅದು ತೆರೆಗೆ ಹೋಯಿತು. ಅದಕ್ಕಾಗಿ ತರುವಂತಹ ಪ್ರಮೇಯ ಬಂದೋದಾಗಿತ್ತು. ನಿನಗೆ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತ ಆದರೆ ನೀನು ಮಗನಿದ್ದು ಪ್ರಯೋಜನ ಏನು ಅಂತ ಕೇಳಿದರು. ಒಂದರ್ಥದಲ್ಲಿ ಸರಿಯೇ. ಹೌದು ಹೌದು. ಹಾಗಾಗಿ ಆ ಕ್ಷಣದಲ್ಲಿಯೇ ಮಡದಿಯಾದ ಮಂಡೋದರಿಗೆ ಒಂದು ಮಾತನ್ನು ಹೇಳಿದೆ, ಅಮ್ಮನನ್ನು ಚೆನ್ನಾಗಿ ನೋಡಿಕೋ. ಅಮ್ಮನಲ್ಲಿ ಹೇಳಿದೆ, ನಿನ್ನ ಮಗನಾಗಿರುವಂತಹ ಈ ದಶಕಂಠ ಮರಳಿ ಯತ್ನವ ಮಾಡುವುದಕ್ಕೆ ನಾನು ಹಿಂದೇಟು ಹಾಕುವುದಿಲ್ಲ. ಹಾಗಾಗಿ ನೇರವಾಗಿ ಲಂಕೆಯನ್ನು ಬಿಟ್ಟು ಕೈಲಾಸ ಪರ್ವತದ ಅಲ್ಲಿಗೆ ಮತ್ತೊಮ್ಮೆ ಪ್ರಯಾಣವನ್ನು ಬೆಳೆಸಿದ್ದೇನೆ. ಬಂದು ನೋಡಿದರೆ ಅತ್ಯಂತ ವಿಶಾಲವಾದಂತಹ ಮತ್ತು ಗಮ್ಯವಾದಂತಹ ಸ್ಥಾನ ಇದು. ಹೌದಪ್ಪ, ಪರಮೇಶ್ವರನ ಆವಾಸ ಸ್ಥಾನವಾಗಿರುವಂತಹ ಕೈಲಾಸದಲ್ಲಿ ದೇವರಿದ್ದಾರೆ ಎನ್ನುವುದು ನಮ್ಮ ನಿಶ್ಚಯ.
ಹಾಗಾಗಿ ಪರಮೇಶ್ವರನ ಮೂರ್ತಿಗೆ ನಾನೇ ನನ್ನ ದೇಹವನ್ನೇ ದೇಗುಲ ಅಂತ ತಿಳಿದು, ಆತ್ಮವೇ ಆತ್ಮಲಿಂಗ ಅಂತ ತಿಳಿದು, ಈ ಭೌತಿಕವಾದಂತಹ ಪ್ರದೇಶದಲ್ಲೇ ದೇವರನ್ನು ಕಾಣುವುದಕ್ಕಾಗಿ ಪೂಜೆಗೆ ಉದ್ಯುಕ್ತನಾದವನು. ಮಿಂದು ಶುಚಿರ್ಭೂತನಾಗಿದ್ದೇನೆ. ಕಾಡಿನಲ್ಲಿ ಸಿಗುವಂತಹ ಸುಮಗಳಿಂದ ಅಲಂಕರಿಸಿದ್ದೇನೆ. ಹಾಗಾಗಿ ಹೇಗೆ ಪ್ರಾರ್ಥಿಸೋಣ? ಸಾಂಬಾ ಸದಾಶಿವ ನಡಿಯ ಅರ್ಚಿಪೇನೋ ಮುದದಿಲ್ ಸಾಂಬ ಸದಾಶಿವ ಸ್ಥಾನೋ ಪರಮೇಶ್ವರ. ನಮ್ಮ ಆರಾಧ್ಯ ದೈವವು ನೀನೇ ಹೌದು ಭಗವಂತ. ಜ್ಞಾನಾದಿಚ್ಛೇತ್ ಪರಮೇಶ್ವರ. ಮೋಕ್ಷವನ್ನು ಕೊಡುವವನು ಮಹಾವಿಷ್ಣು. ಹಾಗಾದ್ದರಿಂದ ಜ್ಞಾನವನ್ನು ಕೊಡು ನಮ್ಮ ಬದುಕಿಗೆ. ಯಾವುದಕ್ಕಾಗಿ? ನಮ್ಮ ಬದುಕಿನ ಏಳಿಗೆಗಾಗಿ, ರಕ್ಕಸಕುಲದ ಉದ್ಧಾರಕ್ಕಾಗಿ. ಅಷ್ಟು ಸಾಕಾಗುವುದಿಲ್ಲ. ನಮ್ಮಮ್ಮನ ಆರಾಧನೆಗೆ ಬೇಕಾಗಿರುವಂತಹ ನಿನ್ನ ಆತ್ಮಲಿಂಗವನ್ನು ಕೇಳುವುದಕ್ಕಾಗಿ ನಾನು ಅಮ್ಮನಿಂದ ಅಪ್ಪಣೆಯನ್ನು ಪಡೆದು ಬಂದವನು ಭಗವಂತ. ನಿನ್ನದ್ದಾಗಿರುವಂತಹ ರೂಪ ಕೆಲವರಿಗೆ ವಿಕಾರ, ಕೆಲವರಿಗೆ ಸೌಮ್ಯ, ಕೆಲವರಿಗೆ ಸುಂದರ. ಹಾಗಾಗಿ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತ್ತೀವನು. ಅದು ತಿಳಿದವರು ಹೇಳಿದ್ದು. ಹಾಗಾದ್ದರಿಂದ ನೀನು ಯಾವ ಭೀಕರಾಕೃತಿಯಲ್ಲೇ ಇದ್ದರೋ ನಾನು ನಿಮ್ಮನ್ನು ಸೌಮ್ಯವೆಂದೇ ತಿಳಿದು ಆರಾಧಿಸುವವರು ಭಗವಂತ. ನಿನ್ನದ್ದಾಗಿರುವಂತಹ ಉಡುಗೆ ತೊಡುಗೆಗಳು, ನಿನ್ನದ್ದಾಗಿರುವಂತಹ ವಾಸಸ್ಥಾನ, ನಿನ್ನದ್ದಾಗಿರುವಂತಹ ಕ್ರಮ ನಿಯಮಗಳು ಏನೇ ಇದ್ದರೂ ಅದನ್ನು ನಾವು ಒಪ್ಪಿಕೊಂಡು ನಿನ್ನ ಆರಾಧನೆಯನ್ನು ಮಾಡುತ್ತಾ ಇರುವವರು. ಡಿಂಬವೇ ದೇಗುಲವೆಂದು ತಿಳಿದು, ಪ್ರಾಣಲಿಂಗವೇ ಪರಮಾತ್ಮನೆಂದು ತಿಳಿದು ಬಲ್ಲವರು, ತಿಳಿದವರು, ಯೋಗಿಗಳು ಹೇಳಿದ ಮಾತು. ದೇಗುಲವನ್ನು ಹುಡುಕುವುದಕ್ಕಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ, ದೇಹವೇ ದೇಗುಲವಾಗುತ್ತದೆ. ಹಾಗಾದರೆ ಕಾಲೇ ಕಂಬ, ಶಿರವೇ ಹೊನ್ನ ಕಳಸವಯ್ಯ, ಇವೆಲ್ಲವೂ ನಮ್ಮ ದೇಹದಲ್ಲಿಯೇ ಇದೆ ಅಂತ ಆದಮೇಲೆ ಪಾಂಚಭೌತಿಕವಾದಂತಹ ದೇಹದಲ್ಲಿ ಪರಮಾತ್ಮನನ್ನು ಕಾಣುವುದಕ್ಕಾಗುತ್ತದೆ. ಆ ನೆಲೆಯಲ್ಲಿ ಭಗವಂತ ನಿನ್ನನ್ನು ಆರಾಧನೆ ಮಾಡುತ್ತಾ ಇರುವುದು ದಿನ ಅನೇಕಾಯಿತು. ಹೌದು ಹೌದು, ಭಗವಂತ ಒಲಿಯುವುದಿಲ್ಲ. ಹಾಗಾದರೆ ಒಲಿಯುವುದಿಲ್ಲ ಅಂತಾದರೆ ನಾವಿನ್ನೂ ಈ ಪ್ರಯತ್ನದಲ್ಲಿ ಹಿಂದೆ ಹೋಗುವವರಲ್ಲ. ಯಾಕೆಂದ್ರೆ ಅಮ್ಮನಲ್ಲಿ ಮಾತು ಕೊಟ್ಟು ಬಂದವನು ನಾನು ಆತ್ಮಲಿಂಗವನ್ನು ಪಡೆಯದೆ ಬರಲಾರೆ. ಇದು ಎರಡನೇ ಪ್ರಯತ್ನ. ಮೊದಲ ಪ್ರಯತ್ನದಲ್ಲಿ ನಾವು ಸಫಲರಾಗಲಿಲ್ಲ. ಆದ್ದರಿಂದ ದೇವರಿಗೆ ಪೂಜೆಗಾಗಿ ನೈವೇದ್ಯ ಬೇಕಾಗುತ್ತದೆ. ನೈವೇದ್ಯ ಏನನ್ನು ಅರ್ಪಿಸೋಣ? ಅವರವರ ಕ್ರಮದಲ್ಲಿ ನೈವೇದ್ಯವನ್ನು ಸಿದ್ಧಗೊಳಿಸುತ್ತಾರೆ. ನಮ್ಮದ್ದಾಗಿರುವ ಕ್ರಮ ಇದು ರಾಕ್ಷಸಿ ಕ್ರಮ, ಅಸುರ ಕ್ರಿಯೆ, ಆಸುರಿ ಕ್ರಮ. ನಮಗೆ ಯಾವುದು ಯೋಗ್ಯ ಎನ್ನುವುದನ್ನು ಯೋಚನೆ ಮಾಡಿದರೆ ಭಕ್ತನಾದವನು ಏನನ್ನು ಉಣ್ಣುತ್ತಾನೋ, ಭಕ್ತನಾದವನು ಏನನ್ನು ಸೇವಿಸುತ್ತಾನೋ, ಭಕ್ತನಾದವನು ಹೇಗೆ ಬದುಕುತ್ತಾನೋ ಅದೇ ರೀತಿಯಲ್ಲಿ ದೇವರನ್ನು ಕಾಣುವುದು.
ಆದ್ದರಿಂದ ದೇವರಿಗೆ ನನ್ನದ್ದಾಗಿರುವಂತಹ ಈ ದೇವಕ್ರಿಯೆಯ ಪ್ರಾರ್ಥನೆ ಸಲ್ಲುವುದಿಲ್ಲ, ಅಲ್ಲ ಸಾಕಾಗುವುದಿಲ್ಲ ಅಂತ ಆಯ್ತೋ ಏನೋ. ನಿನ್ನ ಕ್ರಿಯೆ ಏನು, ನಿನ್ನ ಮೂಲ ಪ್ರವೃತ್ತಿ ಏನು, ಅದರಂತೆ ನಡೆ ಅಂತ ಬಹುಶಃ ದೇವರ ಪ್ರಚೋದನೆ ಇರಬೇಕು. ಹಾಗಾದ್ರೆ ಏನು, 10 ತಲೆ ಉಂಟಲ್ಲ, ಹೌದು ಹೌದು ಹೌದು, ಎಲ್ಲಿಗೂ ಹುಡುಕಬೇಕಾಗಿ ಹೋಗಬೇಕಾಗಿರುವಂತಹ ಪ್ರಮೇಯ ಇಲ್ಲ. ಇರುವ ಒಂದೊಂದೇ ತಲೆಯನ್ನು ತೆಗೆದು ಕಡಿದು ದೇವರಿಗೆ ನೈವೇದ್ಯ ಅಂತ ಅರ್ಪಿಸ್ತಾ ಇದ್ದೇನೆ. ತಲೆ 9 ಕಡಿದಾಗಿದೆ. 9 ಕಡಿದಾಗಲೂ ನನ್ನ ಪ್ರಾರ್ಥನೆ ಇದ್ದದ್ದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವ ಪಂಚಾಕ್ಷರಿ ಮಂತ್ರ ಅದು. ಆದರೆ 9ನೇ ತಲೆಗೆ ಕಡಿದರೂ ಪರಮಾತ್ಮನಿಗೆ ನನ್ನ ಮೇಲೆ ಕನಿಕರವಾಗಲಿಲ್ಲ. ಬಹುಶಃ ನಾನು ಹಿಂದೆ ಬಂದಾಗ ಮಾಡಿದ ಘಟನೆಯಿಂದ ಅವನು ಕೋಪಗೊಂಡಿರಬೇಕು. ದೇವನು ಕೋಪಗೊಂಡರೂ ಭಕ್ತನಾದವನು ಭಕ್ತಿಯಿಂದಲೇ ಪ್ರಾರ್ಥಿಸಬೇಕಲ್ವೇ. ಅಮ್ಮನಿಗೆ ಕೋಪ ಬಂದಿದೆ ಅಂತ ಮಗು ಮತ್ತು ಅಮ್ಮನ ಸುತ್ತೇ ಬರುವುದಲ್ವಾ, ಮಗು ಬಿಡ್ತದ? ಮಗುವಿಗೆ ಏನು ಬೇಕೋ ಅದನ್ನು ಕೊಡದೇ ಇದ್ರೆ ಅಮ್ಮನನ್ನು ನಡೆದಾಡ್ಲಿಕ್ಕೂ ಬಿಡುವುದಿಲ್ಲ. ಹಾಗಾಗಿ ಲೋಕದ ದೇವನಾಗಿರುವ ಪರಮಾತ್ಮ ಪರಮೇಶ್ವರನಿಗೆ ಬೇಕಾಗಿ ಇನ್ನು ನನಗೆ ತಲೆ ಇದ್ರೇನು ಇಲ್ಲದಿದ್ರೇನು, ಈ ತಲೆ ಒಂದು ಉಳಿದು ಪ್ರಯೋಜನ ಇಲ್ಲ, ರಾವಣ ಇದ್ದು ಬದುಕಿಗೂ ಅರ್ಥ ಇಲ್ಲ. ಸಾರ್ಥಕ್ಕೆ ಬರಬೇಕು ಅಂತಾದ್ರೆ ಭಗವಂತನ ಒಲುಮೆ ನನಗೆ ಸಾಧ್ಯತೆ ಆಗಬೇಕು. ಹಾಗಾದ್ರೆ ಅದಕ್ಕಿರುವಂತದ್ದು ಒಂದೇ, ಇನ್ನುಳಿದ ಒಂದು ತಲೆಯನ್ನೇ ಕಡಿಯುವುದಕ್ಕೆ ಸಿದ್ಧನಾಗುತ್ತೆ. ನಿನ್ನೊಳು ಹಿಂದೆ ಶಕ್ತಿಯನ್ನು ಯಾಚಿಸಿದ ಮರೆತು ಮುಗಿತಾನೆ ಮರನು ಬೈದು ಸ್ವಾಮಿ ಬಂದೆಯ, ಬೈದೋರಿದೆಯಾ ನನ್ನ ತಂದೆ? ಸಂತೋಷವಾಗಿ ನಿನ್ನದಾದಂತಹ ಭಕ್ತಿಗೆ ಒಲಿದು ಬಂದು ನಿನಗೆ ಕಾಣಿಸಿಕೊಂಡವನಾಗಿದ್ದೇನೆ. ಸರಿ, ದಶಕಂಠ ಅನ್ನುವಂತಹ ಹೆಸರು ನಿನಗೆ ಉಂಟು. ಆದರೆ ದಶಕಂಠಗಳನ್ನು ಉಳಿಸುವಂತಹ ಯತ್ನ ನಿನ್ನಲ್ಲಿಲ್ಲವೇ? ಅಷ್ಟು ಮಾತ್ರ ಅಲ್ಲ ಸ್ವಾಮಿ, ನಾನು ಈಗಾಗಲೇ ನಿಮ್ಮಲ್ಲಿ ದರ್ಶನವನ್ನು ಪಡೆದಾಗ ನೀವೇ ನನಗೆ ಹೆಸರನ್ನು ಪುನರ್ ನಾಮಕರಣ ಮಾಡಿದ್ದೀರಿ. ಹೌದು ಅಲ್ವೇ? ಹೌದು. ಪರ್ವತವನ್ನು ಎತ್ತಿದಾಗ ನನ್ನ ಕೈಗಳಿಂದಲೇ 20 ತೋಳಿನಿಂದ ನಾನು ಅತೀವವಾದಂತಹ ರೋದನವನ್ನು ಮಾಡಿದ್ದರಿಂದ ನೀನು ಇನ್ನು ಮುಂದಕ್ಕೆ ರಾವಣೇಶ್ವರ ಅಂತ ಹೇಳಿದ್ದು ಸನ್ನಿಧಾನದಿಂದಲೇ. ಹೌದೇ ಹೌದು ಸ್ವಾಮಿ. ನೀವೇ ಅಂದು ನನಗೆ ಇತ್ತಂತಹ ಚಂದ್ರಹಾಸ ಹರಿತಗೊಳಿಸದಿದ್ದರೂ ಸದಾ ಹರಿತವಾಗಿರ್ತದೆ ಮಗನೇ, ನಿನ್ನ ಯಶಸ್ಸಿಗೆ ಇದು ಪೂರಕ ಅಂತ ಎತ್ತಿಕೊಟ್ಟವರು ಕೈ. ಭಗವಂತ ಅದನ್ನು ಯಾವ ಯಶಸ್ಸನ್ನು ಸಾಧಿಸುವುದಕ್ಕೆ ಬೇಕಾಗಿ ಈಗ ಪ್ರಯೋಗಿಸುವುದಕ್ಕೆ ಸಿದ್ಧನಾದೆ ನೀನು. ಪ್ರಯೋಗಿಸಲಿಕ್ಕೆ ತಲೆಯ ಮೇಲೆ ಕುತ್ತಿಗೆಯನ್ನು ಕತ್ತರಿಸುತ್ತಾ 9 ತಲೆಗಳನ್ನು ಕಡಿದು 10ನೇ ತಲೆಯನ್ನು ಕತ್ತರಿಸುವಂತಹ ಹಂತದಲ್ಲಿ ನೀವು ಕೊಟ್ಟದ್ದೇ ಇದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ನೀಡುವ ಭಗವಂತನೆದುರಲ್ಲಿ ಕೊಡದೆ ಮತ್ತೆಲ್ಲಿ ಕೊಡಲಿ ತಂದೆ? ಮಗು ಸ್ವಾಮಿ, ದೇವರು ಕೊಟ್ಟದ್ದನ್ನು ಮರಳಿ ದೇವರಿಗೆ ಕೊಡುವುದಲ್ಲ, ದೇವರು ಕೊಟ್ಟದ್ದನ್ನು ಲೋಕಕ್ಕಾಗಿ ನಾವು ವಿನಿಯೋಗ ಮಾಡಬೇಕು. ಆದರೆ ನೀನು ಈಗ ನನ್ನ ಕುರಿತಾಗಿ ಈ ಕಠಿಣತಮವಾದಂತಹ ಪ್ರಾರ್ಥನೆ, ನಿನ್ನ ತಪಸ್ಸು ಯಾವ ತೆರನಾದದ್ದು ಅಂತ ನನಗೆ ಅರ್ಥವಾಗಲಿಲ್ಲ. ಅದಕ್ಕೆ ಬೇಕಾಗಿ ನಿನ್ನ ಮನಸ್ಸಿನ ಅಭೀಷ್ಟವನ್ನು ನೀನು ಹೇಳಿದಂತಾದರೆ ಖಂಡಿತವಾಗಿಯೂ ನನಗೆ ಸಂಪೂರ್ಣವಾದಂತಹ ಅನುಗ್ರಹವನ್ನು ಮಾಡುವುದಕ್ಕಾಗಿ ಹೊತ್ತು ಬಂದು ನಿಂತಿದ್ದೇನೆ. ಏನಾಗಬೇಕು ಮಗನೇ ಹೇಳು. ಭಗವಂತ ಏನು ಕೇಳಿಕೊಳ್ಳಲೆ? ಯಾಕೆ ಭಯ? ಹಿಂದೊಮ್ಮೆ ನಾನು ಬಂದಾಗ ಮಾಡಿದ ತಪ್ಪು ನನಗೆ ಮತ್ತು ನೆನಪಿಗೆ ಬರ್ತಾ ಇದೆ. ಸನ್ನಿಧಾನ ಕೋಪಗೊಂಡು ಮತ್ತೊಮ್ಮೆ ಏನಾದ್ರೂ 3ನೇ ಕಣ್ಣನ್ನು ತೆರೆಯುತ್ತೇನೆ ಅಂತ ಹೇಳಿದ್ರೆ ನಾನು ಭಯಭೀತನಾಗಬಲ್ಲೆ. ಅದಕ್ಕಾಗಿ ಮೊದಲೇ ಪ್ರಾರ್ಥನೆ. ಆತರನಾದಂತಹ ಯೋಚನೆ ನೀನು ಮಾಡಬೇಕಾದದ್ದಿಲ್ಲ. ಮಾಡಿದಂತಹ ತಪ್ಪಿಗೆ ಸರಿಯಾದಂತಹ ಪ್ರಾಯಶ್ಚಿತ್ತವನ್ನು ನೀನು ಅನುಭವಿಸಿದ ಮೇಲೆ ಮತ್ತೆ ಆ ತಪ್ಪು ಯಾವನಲ್ಲಿ ಉಳಿಯುವುದಕ್ಕೆ ಸಾಧ್ಯವಿಲ್ಲ. ತಪ್ಪನ್ನು ಕ್ಷಮಿಸಿದ್ದೇನೆ, ಯಾವತ್ತೋ ಕ್ಷಮಿಸಿ ಆಗಿದೆ, ಧನ್ಯನಾದೆ. ತಪ್ಪು ಕ್ಷಮಿಸುವುದಿಲ್ಲ ಅಂತ ಆದ್ರೆ ಈ ಹೊತ್ತಿಗೆ ನಿನ್ನ ಮುಂಭಾಗದಲ್ಲಿ ನಾನು ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಿರ್ತಿರ್ಲಿಲ್ಲ. ಏನಾಗಬೇಕು ಹೇಳು ಸ್ವಾಮಿ? ಈ ಹಿಂದೆ ಬಂದದ್ದು ನಾನು ಕೇಳುವುದಕ್ಕೆ, ಈಗ ಕೇಳುವುದಕ್ಕೆ ಏನುಂಟೋ ಅದಕ್ಕೆ ಬಂದದ್ದು. ಅಂದ್ರೆ ಮೊದಲು ಕೇಳಿದ್ದು ಸರಿಯಾಗಲಿಲ್ಲ, ಈಗ ಸರಿಯಾದದ್ದನ್ನೇ ಕೇಳುವನ್ನುವಂತಹ ನಿಲುಮೆಯಿಂದ ಬಂದೆಯಾ?
ಯಾವುದು ಸರಿ? ಕೇಳುವುದಕ್ಕಾಗಿ ಬಂದದ್ದು ಒಂದನ್ನು, ಇಲ್ಲಿ ಬಂದಾಗ ಏನಾಯಿತು ಅಂತ ಗೊತ್ತಿಲ್ಲ. ಸನ್ನಿಧಾನಕ್ಕೆ ಗೊತ್ತುಂಟ ಏನೋ, ನಮ್ಮಂತವರಿಗೆ ಗೊತ್ತಾಗ್ಲಿಕ್ಕಿಲ್ಲ. ನೀವು ಭೂತ, ವರ್ತಮಾನ, ಭವಿಷ್ಯತ್ತನ್ನು ಬಲ್ಲವರು, ಆದ್ದರಿಂದ ನಿಮ್ಮ ಗಮನಕ್ಕೆ ಬಂದಿದೋ ಇಲ್ವೋ ಗೊತ್ತಿಲ್ಲ, ನನಗಂತೂ ಬಂದಿಲ್ಲ. ಆದ್ರೂ ನೀನೇ ಹೇಳಬೇಕು. ಒಳ್ಳೆಯದದು. ನೀವು ಭಕ್ತರಿಂದಲೇ ಹೇಳಿಸುವುದು, ಯಾಕೆ ಉಳಿದ ಭಕ್ತರಿಗೆ ಗೊತ್ತಾಗ್ತದೆ. ದೇವ್ರೆ, ಏನು? ನಾನು ಅಂದು ಕೇಳಿದ್ದು ಶಿವೆಯನ್ನು, ಹೌದು, ಆದರೆ ಶಿವೆಯನ್ನು ಕೇಳಲಿಕ್ಕೆ ಬಂದದ್ದಲ್ಲ ನಾನು. ಮತ್ತೆ ಈ ದಿವಸ ಏನು? ಅಮ್ಮನಿಗೆ ಕೊಟ್ಟ ಮಾತಿನಂತೆ ಅಮ್ಮನ ದಿನನಿತ್ಯದ ಪೂಜೆಗಾಗಿ ಒಂದು ಪ್ರಾಣಲಿಂಗ ಬೇಕು ಅಂತ ಆಗಿತ್ತು. ಓಹೋ, ಅಂತಿಂಥದ್ದಲ್ಲ, ಮತ್ತೆ ಎಲ್ಲಿಂದಲೋ ಸಿಕ್ಕುವಂಥದ್ದಲ್ಲ. ಶಿವನ ಪ್ರಾಣಲಿಂಗ, ಆತ್ಮಲಿಂಗ. ಶಿವನ ಆತ್ಮಲಿಂಗವನ್ನು ಅದು ಬೇಕು ಅಂತ ನನ್ನ ಅಮ್ಮನ ಅಂಬೋಣ. ತಾಯಿಯೇ ದೇವರಲ್ವೇ ಒಂದು ಅರ್ಥದಲ್ಲಿ. ಹೌದು. ತಾಯಿ ಹೇಳಿದಾಗ ಮಗನದನ್ನು ಈಡೇರಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅಂತಾದ್ರೆ ಅವನು ಮಗನಾಗಿ ಬದುಕಿ ಪ್ರಯೋಜನ ಉಂಟೇ ದೇವ್ರೆ? ಮಾತ್ರವಲ್ಲ, ತಾಯಿಗೆ ಬೇಕಾಗಿ ಏನನ್ನು ಬೇಕಾದರೂ ಮಾಡುವುದಕ್ಕೆ ಸಿದ್ಧನಾದವನು ನೀನು. ಒಂದರ್ಥದಲ್ಲಿ ಹಾಗೆ, ಇನ್ನೊಂದರ್ಥದಲ್ಲಿ ನಮ್ಮವರು ಹೇಳ್ತಾ ಇದ್ದಾರೆ, ನಮ್ಮ ಪ್ರಭುಗಳಿಗೆ ತಾಯಿಗೆ ಬೇಕಾದ್ದನ್ನು ಕೊಡಿಸಲಿಕ್ಕೆ ಆಗಲಿಲ್ಲ ಅಂತಾದ್ರೆ ನಾವು ಏನನ್ನು ಕೊಟ್ಟೇವು? ಹಾಗಾಗ ಕೂಡ ಆ ನೆಲೆಯಲ್ಲಿ ಆತ್ಮಲಿಂಗವನ್ನು ಪಡೆಯುವುದಕ್ಕಾಗಿ ನಾನು ಬಂದಿದ್ದೆ. ಓಹೋ, ಇಲ್ಲಿಗೆ ಬಂದಾಗ ಮರೆವೋ ಏನೋ ಆಗಿ ಹೋಯಿತು. ರಾವಣ ಬೇರೆಯೇ ಕೇಳಿದೆ, ಸ್ವಾಮಿ ಈಗ ಮತ್ತೆ ಹೇಳ್ತಾ ಇದ್ದೇನೆ, ತಮ್ಮ ಆತ್ಮಲಿಂಗ ನಮ್ಮ ನಗರದಲ್ಲಿರಬೇಕು. ಓಹೋ, ಯಾಕೆ? ನಾನಾದರೆ ಆಗಾಗ ಬಂದೇನು, ತಮ್ಮ ಸನ್ನಿಧಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ಆಶೀರ್ವಾದವನ್ನು ಪಡೆದುಕೊಂಡೇನು. ನನ್ನ ಅಮ್ಮನಿಗೆ ಪ್ರಾಯ ಆಗಿದೆ, ಹೇಳಿ ಕೇಳಿ ಹೆಂಗಸು, ಅವಳು ಮನೆ ಬಿಟ್ಟು ಈಗ ಹೋಗುವುದಿಲ್ಲ ಹೊರಗೆ. ಓಹೋ, ಆದ್ದರಿಂದ ಹೋಗಬಾರದು ಅಲ್ವಾ? ಒಂದು ಮಾತುಂಟು, ಹೆಂಗಸರು ಹೊರಗೆ ಹೆಚ್ಚು ಹೋಗಬಾರದು, ಗಂಡಸರು ಮನೆಯೊಳಗೆ ಹೆಚ್ಚು ಇರಬಾರದು. ಸನ್ನಿಧಾನಕ್ಕೆ ಅನ್ವಯ ಆಗುವುದಿಲ್ಲ. ಹೌದು ದೇವ್ರೆ, ಲೌಕಿಕವಾಗಿ ಹೌದು. ಈಗ ಅಮ್ಮನಿಗೆ ಬೇಕಾಗಿ ಅನವರತವು, ದಿನನಿತ್ಯವು ನನ್ನ ಅಮ್ಮನ ಪೂಜೆ, ಶಿವಪೂಜೆ ಅಂದರೆ ಅವರ ಹೊತ್ತು ಬೆಳಗ್ಗಿನಿಂದ ಅನ್ನ ನೀರು ಮುಟ್ಟುವುದಿಲ್ಲ. ಏನೊಂದಿಷ್ಟು ನೀರನ್ನು ಕುಡಿಯಬೇಕಾದ್ರೂ ಶಿವನ ಪೂಜೆ ಮಾಡದೆ ಅವಳು ಕುಡಿಯುವುದಿಲ್ಲ. ಆ ಶಿವನ ಪೂಜೆಯ ತೀರ್ಥವನ್ನು ಕುಡಿದು ಮತ್ತೆ ಅವಳ ಆಹಾರ ಸೇವಿಸುವುದು. ಭಗವಂತ ಸನ್ನಿಧಾನ ದೊಡ್ಡ ಮನಸ್ಸು ಮಾಡಿ ಪ್ರಾಣಲಿಂಗವನ್ನು ನನಗೆ ಇತ್ತು ನನ್ನನ್ನು, ನನ್ನ ಅಮ್ಮನನ್ನು, ಒಟ್ಟು ನಮ್ಮ ರಕ್ಕಸ ಕುಲವನ್ನು ಪೊರೀಬೇಕು ಎನ್ನುವುದು ಪ್ರಾರ್ಥನೆ. ಹಾಗಾದರೆ ಪ್ರಾಣಲಿಂಗವನ್ನು ನೀವು ದಯಪಾಲಿಸಿದರೆ, ಪ್ರಾಣವೇ ಲಿಂಗ ರೂಪದಲ್ಲಿರುವುದರಿಂದ ಅದನ್ನು ಕೊಟ್ಟರೆ ಶಿವನಿಗೆ ಅಸ್ತಿತ್ವ ಎಲ್ಲಿಂಟು ಎನ್ನುವ ಪ್ರಶ್ನೆ ಲೋಕದ ಮಂದಿಗೆ ಬರ್ಬೋದು, ನಿಮಗೆ ಬರಲಿಕ್ಕಿಲ್ಲ. ಅಲ್ಲಿಗೂ ನೀವು ಇಲ್ಲಿದ್ದು ಎಲ್ಲಿಯೂ ಇರಬಲ್ಲಿರಿ. ಭಗವಂತ ಅಂದ್ರೆ ಹಾಗೆ ಅಲ್ಲ, ಚಿನ್ಮಯ ಅಲ್ವಾ? ಚಿನ್ಮಯನಾದಂತಹ ನೀನು ಮೃಣ್ಮಯನಾದ ನಮಗೆಲ್ಲರಿಗೂ ಬೇಕಾದಲ್ಲಿ ಬೇಕಾದ ರೀತಿಯಲ್ಲಿ ದರ್ಶನವನ್ನು ಬಲ್ಲಿರಿ, ಬೇಕಾದ್ದನ್ನು ಕೊಡಬಲ್ಲಿರಿ. ಭಗವಂತ ಆತ್ಮಲಿಂಗ ರೂಪದಲ್ಲಿ ನಮ್ಮೊಂದಿಗೆ ನೀವು ಬಂದರು, ನಿಮ್ಮ ಮೂಲ ಸ್ಥಾನಕ್ಕೆ ಧಕ್ಕೆ ಆಗ್ಲಿಕ್ಕಿಲ್ಲ ಎನ್ನುವುದು ನಮ್ಮ ಭಾವನೆ, ನಮ್ಮ ನಂಬಿಕೆ ಆಗಲಿ. ಆದ್ದರಿಂದ ಮೂಲ ಸ್ಥಾನವನ್ನು ಹಾಗೆ ಉಳಿಸಿ ನಮಗೆ ಬೇಕಾದ್ದನ್ನು ನಿಮ್ಮ ಪ್ರಭಾವಳಿಯ ಮೂಲಕ, ಪ್ರಭೆಯಿಂದ ನಮಗೆ ಏನು ಬೇಕು ಅದನ್ನು ಸನ್ನಿಧಾನದಿಂದ ಒದಗಿಸಿಕೊಡಬೇಕು ಅಂತ ವಿನಮ್ರ ಪ್ರಾರ್ಥನೆ. ಮಗು ಶಿವನ ಆತ್ಮಲಿಂಗಕ್ಕಾಗಿ ಆ ದಿವಸ ನನ್ನನ್ನು ತಪ್ಪಿಸಿದವನು, ಪರಿಣಾಮವಾಗಿ ನನ್ನ ಆತ್ಮಜೆಯನ್ನು ಕೇಳಿದವನು. ಈಗ ಹಾಗಲ್ಲ, ಪೂರ್ಣವಾದಂತಹ ನಿನಗೆ ಜ್ಞಾನೋದಯ ಉಂಟಾಗಿದೆ, ಅದಕ್ಕೆ ಬೇಕಾಗಿ ಮತ್ತೊಮ್ಮೆ ತಪ್ಪಿಸಿ ಕೇಳುತ್ತಾ ಇದ್ದೆ ಆತ್ಮಲಿಂಗವನ್ನು ಅಂತ. ಸರಿ, ಭಕ್ತರು ಕೇಳಿದ್ದನ್ನು ಕೊಡಬೇಕಾದದ್ದು ಭಗವಂತನ ಕರ್ತವ್ಯ. ಅದಕ್ಕೆ ಬೇಕಾಗಿ ಇದು ಆತ್ಮಲಿಂಗವಿದು, ಇದನ್ನು ಕೈಯಲ್ಲಿ ಹಿಡಿದು, ಎರಡು ಕೈಯಲ್ಲಿ ಹಿಡಿದು ಏನು ಅಂತ ಮುಂದಿನ ಅಪ್ಪಣೆಗೆ ಕೈಯಲ್ಲಿ ಹಿಡಿದುಕೊಂಡಿದ್ದಿ, ಪಡೆದುಕೊಂಡಿದ್ದಿ ನನ್ನಿಂದ. ಇದನ್ನು ನೇರವಾಗಿ ನೀನು ಲಂಕೆಯಲ್ಲಿ ಕೊಂಡು ಹೋಗಿ ಸ್ಥಾಪಿಸಬೇಕು. ಆದರೆ ಒಂದು ಎಚ್ಚರ, ಏನು? ಇಲ್ಲಿಂದ ಲಂಕೆಯನ್ನು ಸೇರುವಂತಹ ಮಧ್ಯದಲ್ಲಿ ಎಲ್ಲಿಯೂ ಇದು ಭೂಸ್ಪರ್ಶವಾಗದ ಹಾಗೆ ನೀನು ಇದನ್ನು ಜೋಪಾನವಾಗಿ ರಕ್ಷಣೆ ಮಾಡಿಕೊಂಡು ಲಂಕೆಯನ್ನು ಸೇರು ಹೋಗು. ಸ್ವಾಮಿ, ಇಲ್ಲಿಂದ ಬಹಳ ದೂರದ ಪ್ರಯಾಣ ನನ್ನದು. ಹೌದು. ಲಂಕೆ ಎನ್ನುವುದು ಭರತ ವರ್ಷದ ದಕ್ಷಿಣದ ತುತ್ತ ತುದಿಯಲ್ಲಿದೆ.
ಕೈಲಾಸ ಪರ್ವತ ಎನ್ನುವುದು ಭರತ ವರ್ಷದ ಉತ್ತರದ ತುದಿಯಲ್ಲಿದೆ. ಹೌದು, ಒಂದು ಉತ್ತರದ ತುದಿ, ಇನ್ನೊಂದು ದಕ್ಷಿಣದ ತುದಿ. ವಿಸ್ತಾರವಾದದ್ದು. ಆದರೂ ಒಂದು ಪ್ರಶ್ನೆ ಮನಸ್ಸಲ್ಲಿ. ಏನದು? ಒಂದು ವೇಳೆ ನನಗೇನಾದರೂ ಕಷ್ಟಗಳು ಬಂದು, ಯಾಕೆಂದ್ರೆ ನಾವೆಲ್ಲರೂ ಮೃಣ್ಮಯಿಗಳು ಅಂತ ಆದಮೇಲೆ ದೇಹಕ್ಕಾಗಿರುವಂಥ ಆಯಾಸವೋ ದೇಹಕ್ಕಾಗಿರುವ ಬಾಧೆಯೋ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳಾಗುತ್ತಿರುವುದು ಸಹಜ. ನಿಮಗಾದ್ರೆ ಅದಿಲ್ಲ ಸ್ವಾಮಿ. ಎಲ್ಲಾದರೂ ಇರಿಸಿದ್ರೆ ಸಮಸ್ಯೆ ಏನಾದರೂ ಆದೀತೆ? ಶಿವನ ಪ್ರತ್ಯಕ್ಷಕ್ಕೆ ಬೇಕಾಗಿ ನಿನ್ನ 9 ತಲೆಯನ್ನು ಕತ್ತರಿಸುವುದಕ್ಕೆ ಕಠಿಣವಾಗಿ ಸಿದ್ಧನಾದವು ನೀನು. ಹಾಗಿರುವಾಗ ಇದನ್ನೊಂದು ನೀನು ಅಲ್ಲಿ ಕೊಂಡು ಹೋಗಿ ಸ್ಥಾಪಿಸೋಕಿಲ್ವೇ? ಲಂಕೆಯಲ್ಲಿ ಏನೇ ಬಂದರೆ ಎದುರಿಸೋದಕ್ಕೆ ನೀನಿಲ್ವೇ? ಹೌದಪ್ಪ, ಈ ತಪಸ್ಸಿಗಿಂತ ದೊಡ್ಡದಲ್ವಲ್ಲ ಇದು. ನೇರವಾಗಿ ಕೊಂಡು ಹೋಗಿ ಲಂಕೆಗೆ ಹೋಗುವುದು ನಿಮ್ಮ ಸಂಕಲ್ಪ ಇದ್ರೆ. ನನ್ನ ಸಂಕಲ್ಪ ಲಂಕೆಯಲ್ಲೇ ಸ್ಥಾಪಿಸುವುದು ಸಂಕಲ್ಪ. ಅಲ್ಲಿವರೆಗೆ ಮುಟ್ಟಬಹುದು. ಹೌದು, ನಮ್ಮ ಸಂಕಲ್ಪ. ನಾನು ಕೊಟ್ಟದ್ದು ಹಾಗೆ, ಕೊಂಡು ಹೋಗು ಲಂಕೆಗೆ. ದೇವರ ಚಿತ್ತ. ಹೌದು, ಪ್ರಯಾಣಿಸಲಿ. ಇದನ್ನು ಹೊತ್ತುಕೊಂಡು ಹೋಗುವಂತಹ ಜವಾಬ್ದಾರಿ ನಿನಗೆ. ಆಗಲಿ ಆಗಲಿ, ಶುಭವಾಗಲಿ. ಯೋಗಿನಾರದನು ಬರದಿ ಸ್ಮರಿಸಿದನು ಭೋಗವು, ಸ್ಮರಿಸಿದನು ಭೋಗಿ ಭೂಷಣದ ಮುದದಿ ಸಾಗಿ ಬಂದ ಜನಬನು ದೇವರಿಗಾಗಿ ಮೈದೋರಿದನು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಹೇ ಗಣೇಶ, ದಯತೋರಯ್ಯ, ಮುಖದರ್ಶನವನ್ನ ನೀಡು. ಭಜಿಸ್ತಾ ಇದ್ದವ ನಾರದ ಅಂತ ತಿಳಿ. ನಾರಾಯಣನ ನಾಮಸ್ಮರಣೆ ಬರುವವರಲ್ಲಿ ಗಣೇಶನ ನಾಮಸ್ಮರಣೆ ಏನಿದು? ನೋಡುವ, ಭೇಟಿ ಮಾಡಿ ನೋಡುವ. ಮಹರ್ಷಿಗಳೇ, ಗಣೇಶ ಏನಿದು? ಯಾಕೆ ಈ ದಿವಸದಲ್ಲಿ ನಾರದ ಮಹರ್ಷಿಗಳೇ, ವಿನಾಯಕ ಅಪ್ಪನಿಂದ ಬಂದಂತಹ ವರ. ಪ್ರಥಮ ಪೂಜೆಗೆ ಹೌದು, ನನ್ನ ನಾಮಸ್ಮರಣೆ. ಆದಿ ವಂದಿತನು ನೀನೆ. ಕಷ್ಟಕಾಲ ಬಂದಾಗ ವಿಘ್ನೇಶ್ವರ ಎಲ್ಲರೂ ಭಕ್ತಾದಿಗಳು ಮಾಡುವಂತಹ ಕೆಲಸ. ಹೌದು, ವಿಘ್ನ ನಿವಾರಕನು ಹೌದು, ವಿಘ್ನ ವಿನಾಶಕನು ಹೌದು ನೀನು. ಅಂಥದ್ರಲ್ಲಿ ನೀವು ಸದಾ ಹರಿನಾಮಸ್ಮರಣೆಯನ್ನು ಮಾಡುತ್ತಾ ತಿರುಗಾಡುವವರು. ಇಂದು ನಿನ್ನ ನಾಮಸ್ಮರಣೆ ಮಾಡಿದೆ ಯಾಕೆ ಎನ್ನುವ ಅದೇ ನಿಮಗೆ ವಿಘ್ನ ಬಂತ ಅಂತ ನಾನು ಕೇಳೋದು. ಖಂಡಿತ ಅಲ್ಲ. ಇದು ಯಾವ ರೀತಿಯಾದ ಕಾರಣಕ್ಕೆ ನಾನು ನೆನೆದಿರಿ? ಇದು ಸುಮ್ಮನೆ ಕರೆಯುವವರು ಅಲ್ಲ. ಹರಿಯ ನಿರ್ದೇಶನ ಉಂಟೋ? ಹರಿಯ ನಿರ್ದೇಶನ ಉಂಟೋ ಆದರೆ ಹರಣಸುತನಾಗಿ ನನ್ನಿಂದ ಏನಾಗಬೇಕು? ಯಾವ ಕಾರ್ಯಕ್ಕೆ ನಾನು ನೆನೆದಿರಿ ಅಂತ ಕೇಳಬಹುದೇ? ಗಣೇಶ ಮಹರ್ಷಿಗಳೇ, ಹರಿಯ ಪ್ರೇರಣೆ ಅಂತಲೇ ತಿಳಿ. ಸಮಸ್ತ ದೇವಗಣನವೇ ಚಿಂತಾಗ್ರಾಂತವಾದಂತಹ ಸ್ಥಿತಿ ಬಂದೊದಗಿದೆ. ದೇವತೆಗಳೆಲ್ಲ ನೋವಿನಿಂದ ಬಳಲುವಂತಹ ಸ್ಥಿತಿ ಒದಗಿ ಬಂದಿದೆ. ಕಾರಣ ನಿನ್ನ ಪಿತನಾದಂತಹ ಹರ, ಭಕ್ತರ ಅಧೀನ ಎನ್ನುವಂತಹ ಬಿರುದನ್ನು ಹೊತ್ತಂತಹ ಆತ, ಭಕ್ತರಿಗೆ ಸರ್ವವನ್ನು ನೀಡುವುದಕ್ಕೆ ಸಿದ್ಧನಾದಂತಹ ಆತ ಈಗ ಒಂದು ಕಾರ್ಯವನ್ನು ಎಸಗಿಬಿಟ್ಟಿದ್ದಾನೆ. ಏನಾಯ್ತು ಸ್ವಾಮಿ? ತನ್ನ ಆತ್ಮಲಿಂಗವನ್ನೇ ಓರ್ವ ದುರುಳನಿಗೆ ಇತ್ತಿದ್ದಾನೆ. ದುರುಳ ಅಂದ್ರೆ? ಹೌದು, ಲಂಕೇಶ, ರಾವಣ. ತಿಳಿದಿರಬಹುದು ತಾನೆ. ಅಂಕೆ ಇಲ್ಲದೆ ಬೆರೆದಾಡುತ್ತಿರುವಂತಹ ಲಂಕೇಶನಿಗೆ ಇಲ್ಲಿ ನಿನ್ನ ಪಿತನಾದಂತಹ
ಶಂಭುವಿನ ಆತ್ಮಲಿಂಗ ದೊರಕಿತು ಅಂತಾದರೆ ಮುಂದಾವ ಹಾನಿ ಒದಗಿತು ಎನ್ನುವುದನ್ನು ಆಲೋಚನೆ ಮಾಡಬೇಕಾದಂಥ ಸ್ಥಿತಿ ಬಂದಿದೆ. ನಾರಾಯಣನ ಪ್ರೇರಣೆಯಾಗಿದೆ ನಾರದನಿಗೆ. ಯಾರಿಂದಲಾದರೂ ಈ ಕಾರ್ಯವನ್ನು ನಿರ್ವಿಘ್ನವಾಗಿ ಈಡೇರಿಸು ಅಂತೂ ಆತನಿಗೆ ಒದಗದ ತೆರನಾಗಿ ಮಾಡು ಎನ್ನುವ ಹಾಗೆ ಕೇಳಿದ್ದಾರೆ. ಆವಾಗ ನನಗೆ ನೆನಪಾದದ್ದು ನಿನ್ನದೇ. ಓಹೋ ಹೋ ಹೋ. ದೇವತೆಗಳ ವಿಘ್ನವನ್ನು ನಿವಾರಿಸುವುದಕ್ಕೆ ವಿಘ್ನ ನಿವಾರಕನಾದಂತಹ ನೀನೇ ಸರಿಯಾದ ವ್ಯಕ್ತಿ ಎನ್ನುವ ಹಾಗೆ ನಾನು ಭಾವಿಸಿದೆ. ಮಾತ್ರವಲ್ಲ, ಆ ಕಂಟಕಪ್ರಾಯನೆನಿಸಿದಂತಹ ಲಂಕೆಯ ಅಧಿಪತಿಗೂ ಅವನನ್ನೊಂದು ಅಂಕೆಯಲ್ಲಿಡಬೇಕೆಂತಾದರೆ ಅವನಿಗೆ ವಿಘ್ನಕಾರಕನಾಗಿ ಒದಗಿ ಬರತಕ್ಕವನೇ ಯಾರು ಅಂತ ಕೇಳಿದರೆ ಶಿವಸುತನಾದಂಥ ವಿಘ್ನ ನಿವಾರಕ ನೀನೇ ಅಂತ ಭಾವಿಸಿದೆ. ಅಯ್ಯ, ಪರಶುಭಾಷ ಅಂಕುಶಧಾರಿ ನೀನು. ಪರಶುಭಾಷಗಳ ಅಗತ್ಯ ಇಲ್ಲ, ಆದರೆ ಅಂಕುಶ ನೀನಾಗಬೇಕು ಈಗ. ಯಾಕೆಂದರೆ ಅಂಕೆ ಮೀರಿ ವ್ಯವಹರಿಸುವವರಿಗೆ ಮದಗಜದ ಪ್ರಯಾಣ ಈಗ ರಾವಣನದ್ದು. ಆ ಪ್ರಯಾಣಕ್ಕೆ ಅದನ್ನೊಂದು ಹದಕ್ಕೆ ತರಬೇಕು ಅಂತಾದರೆ ನಿನ್ನ ಕರದಲ್ಲಿರತಕ್ಕಂಥ ಅಂಕುಶವೇ ಸಾಕು ಎನ್ನುವ ಹಾಗೆ ನಾನು ಭಾವಿಸಿದ್ದೇನೆ. ಮಹರ್ಷಿಗಳೇ, ಮಾತಿನ ತಾತ್ಪರ್ಯ ಸಂಪೂರ್ಣವಾಗಿ ಅರ್ಥವಾಯಿತು. ಅವನಿಗೆ ಅಂಕುಶ ಹಾಕಿ ನನ್ನ ಅಪ್ಪನು ಮಾಡಿದ ಕಾರ್ಯದಿಂದ ಒಂದು ರೀತಿಯ ಭಕ್ತರನ್ನು ಒಂದು ದೆಸೆಯಲ್ಲಿ ಅಂಕುಶ ಹಾಕುವ ಕೆಲಸ ಕೂಡ ನಾನು ಮಾಡಬೇಕು. ಭಕ್ತರನ್ನ ಕಾಪಾಡುವ ಕಾರ್ಯ ನೀನು ಮಾಡಬೇಕು. ಹಾಗಿರುವಾಗ ಯಾಕಂದ್ರೆ ಆತ್ಮಲಿಂಗವನ್ನ ರಾವಣನು ಒಯ್ದ ಅಂತಾದ್ರೆ ಈವಾಗಲೇ ದುರಾಚಾರಿಯಾಗಿ ನಡೆದಕ್ಕಂತ ಆತ ನಾಳೆ ಯಾರೂ ಎದುರಾಳಿಗಳಿಲ್ಲದೆ ಸರ್ವಾಧಿಕಾರಿಯಾಗಿ ಮೆರೆಯತಕ್ಕಂತಹ ಸಂದರ್ಭ ಒದಗಿ ಬರುತ್ತದೆ. ಇದು ದೇವಗಣದ ಆ ಭಾವನೆ, ವೇದನೆ. ಅದಕ್ಕಾಗಿ ಆ ಹರಣಾತ್ಮಲಿಂಗ ಲಂಕೆಯನ್ನು ತಲುಪಬಾರದು. ಈಗ ಅವ ಕೈಲಾಸದಿಂದ ಹೊರಟಾಯ್ತಲ್ಲ? ಕೈಲಾಸದಿಂದ ಹೊರಟಿದ್ದಾನೆ, ಹೌದು. ಮಾತ್ರವಲ್ಲ, ನಿನಗೊಂದು ಕಾರ್ಯವನ್ನು ಹೇಳುತ್ತಾ ಇದ್ದೇನೆ. ಯಾಕೆಂದರೆ ಲಂಕೆಯನ್ನು ತಲುಪಬಾರದು. ಆ ಹರಣಾತ್ಮಲಿಂಗ ಏನೇ ಸ್ಥಾಪಿತವಾಗುವುದಿದ್ದರೂ ಕೂಡ ಅದಕ್ಕೆ ಕಾರಣೀಕರ್ತನಾಗಿ ಹರಸುತನಾದಂತಹ ನೀನು ಕಾರಣನಾಗಬೇಕು. ಅದಕ್ಕೆ ಕಾರಣೀಕರ್ತನಾಗಿ ಅದು ಸೇರುವ ಸ್ಥಳದಲ್ಲಿ ನೆಲೆಯಾಗಿರಿಸುವಂತಹ ಕೆಲಸವನ್ನು ನಾನು ಮಾಡ್ತೇನೆ. ಒಂದು ಪುಣ್ಯಕ್ಷೇತ್ರಕ್ಕೆ ಕಾರಣೀಕರ್ತ ನೀನಾಗಬೇಕು. ಖಂಡಿತ. ಯಾಕಂದ್ರೆ ಭಕ್ತರೆಲ್ಲರಿಗೆ ಅಧೀನನಾಗಬೇಕೇ ಹೊರತು ಓರ್ವ ಭಕ್ತನಿಗಲ್ಲ. ಹಾಗಾಗಿ ಇದೆಲ್ಲವನ್ನು ಅರಿತು ಹೇಗೆ ಬೇಕೋ ಹಾಗೆ ಈ ವಿಘ್ನವನ್ನು ನಿವಾರಿಸು, ಅವನಿಗೆ ವಿಘ್ನದಾಯಕನಾಗು. ಮಹರ್ಷಿಗಳಿಗೆ ಮಾತನ್ನು ಕೊಟ್ಟಿದ್ದೇನೆ. ಕಾರ್ಯನು ನನ್ನದ್ದು. ಆದರೆ ಮಹರ್ಷಿಗಳು ಹೇಳಿದ ರೀತಿಯಲ್ಲಿ ಇದೇ ವೇಷದಲ್ಲಿ ಹೋಗುವುದಲ್ಲ. ಹಾಗಿದ್ರೆ ಹೇಗೆ ಹೋಗುವುದು? ಗಣಪತಿ ಬ್ರಹ್ಮಚಾರ್ಯ ವೇಷವನ್ನು ತಾಳಿ ವಿನಯದಿ ಕೈಗರೆ ತಲೆಯಲೈ ತಮ್ಮ ಮಾರ್ಗದಿ ಮಿಲಲಾದ ಜಾಲನಲ್ಲಿ ನಡೆದ ಗಣಪತಿ ಬ್ರಹ್ಮಚಾರ್ಯ ವೇಷವನ್ನು ಗಂಗೆ ಬಾಬಾ ಬಾಬಾ ಬಾ, ತುಂಗೆ ಬಾರೆ, ಗೌರಿ ಬಾರೆ. ಓಯ್ ಭಾಗವತ್ರೆ, ಎಂಥದ್ದು ನಿಮಗೆ ಗಾನ ವೈಭವ ಉಂಟು ಇವತ್ತು? ಯಾಕೆ ಯಾಕೆ ನಾನಿಲ್ಲಿ ಸಮುದ್ರ ದಡದಲ್ಲಿ ಏನೋ ನಮ್ಮ ಮನೆಯ ಗೋಗಳನ್ನು ಮೇಯಿಸ್ತಾ ಇದ್ದೇನೆ. ನಿಮ್ದೆಂಥದ್ದು ಒಟ್ಟಿಗೆ ಸೇರಿ 3 ಜನ ಕೂಡ ಹೋಗ್ತಾ ಇದ್ದೀರಲ್ಲ, ಎಲ್ಲಿ ಇವತ್ತು? ಏನು ವಿನಾಯಕ ಚತುರ್ಥಿ ಏನಾದರೂ ಇದೆಯಾ? ಅಂಥ ಜಾಗದಲ್ಲಿ ಗಾನ ವೈಭವ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಎಲ್ಲಿ ಹೋಗ್ತಾ ಇರುವರು ನೀವು? ಎಲ್ಲಿಗೆ ಅಂತ? ಹಬ್ಬ? ಓಹೋ ಹೋ 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 ಹೋ, ಹಬ್ಬಕ್ಕೆ ನೀವು ಹೋಗುವುದು? ಮತ್ತೆ ಅವನಿಗೆ ತುಂಬಾ ದಿವಸ ಹಬ್ಬದಲ್ಲಿ ತುಂಬಾ ಕಾರ್ಯಕ್ರಮ ಇತ್ತ ಅಂತ ನೋಡಿ, ಅವನ ತಲೆ ನೋಡಿ ಹೇಗಾಗಿದೆ ಅಂತ. ನಿದ್ದೆಗೆಟ್ಟು ಹೀಗೆ ಮಂಡೆ ದೊಡ್ಡದಾಗಿದೆ ಮಾರೆ. ನೀವೆಂತದ್ದು ಸರಿಯಾಗಿ ಸಂಬಳವೂ ಕೊಡ್ಲಿಲ್ವಾ ಅಥವಾ ಊಟ ಕೊಡ್ಲಿಲ್ವಾ? ಸಮಾಧಾನ ಆಗ್ಲಿ ಅಂತ ಆಡುವುದಾ? ಸರಿ ಸರಿ ಸರಿ, ನೀವು ಮುಂದುವರಿಸಿ. ನಾನಿಲ್ಲಿ ಬಂದದ್ದು ಬೇಡ, ನಿಮ್ಮಲ್ಲಿ ಅದ್ರಲ್ಲಿ ಹೇಳಿಕ್ಕೆ ಆಗುದಿಲ್ಲ. ನನ್ನ ಕೆಲಸವೇ ಬೇರೆ ಉಂಟು. ನೀವು ನಿಮ್ಮ ಹತ್ರ ಹೇಳಿದ್ರು, ನೀವು ಅಲ್ಲಿ ಹೋಗಿ ಹೇಳಿದ್ರು, ಈಗ ಬಂದನು ಒಬ್ಬನು ಬಟ್ಟ ನಮ್ಮ ಹತ್ರ ಎಲ್ಲಿ ಹೋದ ಅಂತ.
ಅದು ಆ ಕೆಲಸ ಬೇಡ. ನಾನಿಲ್ಲಿ ದನವನ್ನು ಕಾಯುವುದು ಮತ್ತೆ ಇಲ್ಲಿ ಜನವನ್ನೂ ಕಾಯುವುದು, ಎರಡು ಕೂಡ ನನ್ನ ಕೆಲಸ. ಹಾಗಿರುವಾಗ ನೋಡ್ತಾ ಇದ್ದೇನೆ ಬರ್ತಾನೋ ಅಂತ. ಅಲ್ಲಿ ದೂರದಿಂದ ಆಕೃತಿ ಕಾಣ್ತಾ ಉಂಟು. ಅವ ಬರುವಾಗ ನೀವು ಮಾತ್ರ ಹತ್ತಿರ ಇರಬಾರ್ದು. ನೀವು ಮುಂದುವರಿಸಿ. ಬಂದ ಅವನೇ ಅಲ್ವಾ? ದಶ ಶಿರ ನಿತ್ಯಾಣಿಗೆಯಿದ ಹರ ಲಿಂಗ ಬಿಡುವರ ಪರಿಗಿಗೆ ಒಡುವ ಕಂಡು ಹರನಾತ್ಮಲಿಂಗ ಬಿಡಿವರಾರೆಂದು ಅತ್ತಿತ್ತ ಪರಿಗಿಸಿ ಒಡುವ ಕಂಡು ಬರುತ್ತಾ ನಮ್ಮ ಪ್ರಯಾಣ ಬಹಳ ದೂರದ್ದಾಯಿತು. ಉತ್ತರದಿಂದ ದಕ್ಷಿಣದವರೆಗೆ ಬಂದಿದ್ದೇವೆ. ಸಮುದ್ರದ ಕಿನಾರೆಯಲ್ಲೇ ಹೋಗುತ್ತಾ ಇದ್ದೇವೆ. ಹಾಗಂತ ಈಗ ನೋಡಿದ್ರೆ ಸಂಜೆ ಆಗುತ್ತಾ ಬಂತು. ತರಣಿ ಅಸ್ತಾಚಲಕ್ಕೆ ತೆರಳಿದನು. ಸೂರ್ಯನು ಪಶ್ಚಿಮಾಂಬುದಿಯಲ್ಲಿ ಮುಳುಗುವಂತಹ ಸಮಯ, ಸೂರ್ಯಾಸ್ತದ ಸಮಯವಾದ್ದರಿಂದ ನಾವು ನಮ್ಮ ದಿನನಿತ್ಯದ ಕರ್ಮದ ಬಗ್ಗೆ ಜಾಗೃತರಾಗಿ ಬಿಡುವೆ. ರಾವಣ ಹೇಳಿ ಕೇಳಿ ಕರ್ಮವನ್ನು ಬಿಡುವವನಲ್ಲ, ನಿತ್ಯ ಕರ್ಮ. ಬೆಳಗ್ಗೊಂದು ಜಪ, ಮಧ್ಯಾಹ್ನದ್ದು ಮತ್ತೆ ಸಂಜೆಯದು. ಅದನ್ನು ಬಿಟ್ಟು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಲ್ಲ. ಇದನ್ನು ಅಮ್ಮನೂ ಮಾಡುತ್ತಾಳೆ, ನಾನು ಮಾಡುತ್ತೇನೆ, ನನ್ನ ತಮ್ಮಂದಿರು ಮಾಡ್ತಾರೆ. ಹಾಗಾದರೆ ಬಂದಿರುವ ಕಾರ್ಯವೇ ಅದರ ಬಗೆಗಾಗಿ ಅಂತ ಆದಮೇಲೆ ತಂದಿರುವ ಲಿಂಗ ಕೈಯಲ್ಲೇ ಇರುವಾಗ ಕರ್ಮ ಮಾಡುವುದು ಹೇಗೆ? ಕರ್ಮಕ್ಕೆ ಇದು ಅಡ್ಡಿ ಆಗುತ್ತದೆ ಅಂತ ಆದರೆ ನೋಡುವುದು ನಾನು ಇದನ್ನು ಎಲ್ಲಿರಿಸುವುದು ಅಂತ. ಇದನ್ನು ಕೆಳಗಿರಿಸಿದ್ರೆ ಆಗುದಿಲ್ಲ, ಮೇಲಿಟ್ಟರೂ ಆಗುವುದಿಲ್ಲ. ಹೇಗೆ ಅಂತ ಹೇಳೋದು? ಅಲ್ಲೆಲ್ಲ ಇಟ್ಟು ಕೆಳಗೆ ಬಿದ್ದರೆ ಆಗುವುದಿಲ್ಲ. ಲಂಕೆಯವರೆಗೆ ತಲುಪುವಲ್ಲಿಯವರೆಗೆ ಭೂಸ್ಪರ್ಶವಾಗಬಾರದು, ದೇವರಪ್ಪಣೆ. ದೇವರಪ್ಪಣೆಯನ್ನು ಮೀರ್ಲಿಕ್ಕೆ ಆಗೋದಿಲ್ಲ, ಅದು ದೊಡ್ಡ ಮಾತದು. ಹಾಗಾದರೆ ಏನು ಮಾಡೋಣ? ಇಲ್ಲಿ ನೋಡೋಣ ಅಂದರೆ ಯಾರಿಲ್ಲ ಅಂತ. ಎಲ್ಲ ಜನಗಳು ಸಿಕ್ಕಿದ್ರೆ ನಮಗೆ ಆಗಲಿಕ್ಕೂ ಇಲ್ಲ, ನಮಗೆ ಬೇಕಾದವರಾಗಬೇಕಲ್ಲ. ಈಗ ಬಹಳ ಮಂದಿ ಇಲ್ಲಿದ್ದಾರೆ, ಅವರವರ ಕೆಲಸದಲ್ಲಿದ್ದಾರೆ. ಅವರವರ ಕೆಲಸದಲ್ಲಿರುವಾಗ ನನ್ನದು ಇದೊಂದು ಹಿಡ್ಕೊಳ್ಳಿ ಅಂತ ಹೇಳಿದ್ರೆ ಅವರಿಗೆ ಆಗ್ತದೆ. ಮತ್ತೆ ಕೆಲವರಿಗೆ ಒಂದು ಕೆಲಸದಲ್ಲಿ ತಲ್ಲೀನರಾದ ಮೇಲೆ ಇನ್ನೊಂದು ಕೆಲಸದಲ್ಲಿ ಕೊಟ್ಟಾಗ ವ್ಯವಧಾನತೆ ಬರುವುದಿಲ್ಲ, ಅದರ ಗಂಭೀರತೆ ಗೊತ್ತಿಲ್ಲ. ಏನೋ ಒಂದು ಕೊಟ್ಟಿದ್ದೇನೆ ಅಲ್ಲಿ ಇಡ್ಲಿ ಅಂತ ಇಟ್ಟುಬಿಟ್ರು ಸಾಕು. ನಮಗೆ ಉಂಟಲ್ಲ ಇದರ ಗಂಭೀರತೆ. ಯಾರು ಇಲ್ಲಿ ಇಲ್ಲ ಅಂತ ಆದಮೇಲೆ ಕೊಡಬೇಕು ಅಂತ ಆದರೆ ನಾನು ಸ್ವಲ್ಪ ಹುಡುಕಬೇಕಾಗ್ತದೆ. ಸ್ವಲ್ಪ ಹುಡುಕಿಕೊಂಡು ಸಮುದ್ರದ ಬದಿಯಲ್ಲಿ ಹೀಗೆ 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 ಬಂದದ್ದು. ಅಂಬೋ ಬಾ 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 ಇದು ಒಂದಕ್ಕೊಂದು ವ್ಯತಿರಿಕ್ತ ಉಂಟು. ಎಂಥದ್ದು ಹಾಕಿರುವುದು ಜನಿವಾರ. ಇವನು ನೋಡು ಮಾತಾಡಿ ಅಯ್ಯೋ ಗಂಗೆ ಇಲ್ಲಿ 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 ಕರೆಯುವುದು ಇಲ್ಲಿ. ಗೊತ್ತಾಯ್ತಾ? ಏನಾಯ್ತು? ನನ್ನ ಗುರುತುಂಟ ನಿನಗೆ? ಇಲ್ಲ, ನನಗೂ ನಿನ್ನ ಗುರುತಿಲ್ಲ. ಅದು ನಾನು ಕರೆ ತಕ್ಷಣ ಬರ್ತದೆ, ತುಂಗೆ ಬರ್ತದೆ, ಅದು ಬರಬೇಕಲ್ಲ, ಅದು ಬರ್ತದೆ. ಯಾಕಂದ್ರೆ ಅದರೊಟ್ಟಿಗೆ ನೀನು ಇರುವುದು, ಅದರೊಟ್ಟಿಗೆ ಇರುದಲ್ವಾ. ನಮ್ಮೊಟ್ಟಿಗೆ ಯಾರು ಯಾವಾಗ್ಲೂ ಇರ್ತಾರೋ ಅವರಿಗೆ ಕರಿಬೇಕಾಗಿಲ್ಲ, ನಮ್ಮ ಚಲನವಲನವೇ ಸಾಕಾಗ್ತದೆ ಬರಲಿಕ್ಕೆ. ನೀನು ಹೂ ಮಾಡಿದ್ರು ಅದು ಬಂದವು. ಹಾಗಾತ ನೀನು ಕರೆ ನೋಡುವ, ಬರ್ಲಿಕ್ಕಿಲ್ಲ ಮಾಡ್ತೇವೆ, ಬರ್ಲಿಕ್ಕಿಲ್ಲ ಅಂತ. ಅದೇ ನನಗೆ ಪರಿಚಯ ಇಲ್ಲಲ್ಲ. ಈಗ ಇದು ಎಂಥದ್ದು? ನೀನು ಅದನ್ನು ಮೇಯಿಸುವ ಕೆಲಸವಾ? ಅದನ್ನೊಂದು ರೀತಿ ಅದನ್ನೇ, ಆದ್ರೆ ನಮ್ದೇ ಸ್ವಂತ, ನಿಮ್ಮ ಮನೆದು ಊರಿಂದಲ್ಲ. ಈಗ ಮನೆಯ ದನವನ್ನು ಮೇಯಿಸುವುದು ಯಾರಿಗೂ ಕೆಲಸ ಅಂತಲ್ಲ. ಯಾಕೆ ವೇತನ ಇಲ್ಲಲ್ಲ? ಹೌದೌದು. ಇಲ್ಲದ್ರೆ ನನಗೆ ಗೊಂದಲಾಗುದೇನು ಗೊತ್ತಾ? ನಿನ್ನ ಮೈ ಮೇಲಿರುವಂತಹ ಉಪವೀತ ಅನಿವಾರ, ನಿನ್ನ ಕ್ರಮ, ತಲೆ ಶಿಕೆ ಕಟ್ಟಿರುವುದು, ಹಾಕಿರುವ ನಾಮ, ಈಗೆಲ್ಲ ನೋಡಿದ್ರೆ ನೀನು ದನ ಮೇಯಿಸುವವನಲ್ಲ.
ನನಗೆ ನನ್ನ ಒಂದು ಕಲ್ಪನೆ ಉಂಟಲ್ಲ, ಈ ದನ ಮೇಯಿಸುವ ಹುಡುಗರಿಗೆಲ್ಲ ಇಂಥದ್ದೆಲ್ಲ ಇರುವುದಿಲ್ಲ. ಇಂಥ ಹುಡುಗರು ಎಲ್ಲಾದರೂ ಪಾಠಶಾಲೆಯಲ್ಲಿ ಮಂತ್ರ ಕಲಿಯುವುದು, ಇಲ್ಲದಾದ್ರೆ ಮಂತ್ರ ಪಠಣ, ಇಲ್ಲದ್ರೆ ದೇವರ ಪೂಜೆಗೆ ಸಹಾಯ ಮಾಡುವುದು. ಯಾಕೆ ಮುಖ್ಯ ಪೂಜೆ ಮಾಡ್ಲಿಕ್ಕೆ ನಿನಗೆ ಪ್ರಾಯ ಆಗಲಿಲ್ಲ, ಪೂಜೆಗೆ ಸಹಾಯಕ್ಕೆ ಅಂತ ಕೆಲವರು ಬೇಕಾಗ್ತದೆ. ನಿನಗೆ ತಾಳಮದ್ಲು ನೋಡೋ ಹವ್ಯಾಸ ಉಂಟ? ನಮ್ಮೂರಲ್ಲಿ ಯಾವಾಗಲೂ ಉಂಟು ಕಾರ್ಯಕ್ರಮ. ಮುನ್ನೊಬ್ರು ತಾಳಮದ್ಲಿಂದ ಅರ್ಥ ಹೇಳ್ತಾ ಇದ್ರು. ಏನು? 80 ಕಂಡಿ ಅಡಿಕೆ ಆಗುವವ ಹವ್ಯಾಸಕ್ಕೆ ಒಂದು ಮದ್ಲೆ ಬಾರಿಸ್ತಾನೆ. ಅದು ಕಲಿತದ್ದು, ಅದರ ಶ್ರೇಷ್ಠತನವನ್ನು ತೋರಿಸ್ತಾನೆ ಅವನು. ಹಾಗಂತ ಆ ಬೆಳೆದ ಅಡಿಕೆಗೆ ಮರ್ಯಾದಿಲ್ವಾ ಅಂತ ನಾನು ಕಲಿತಿದ್ದೇನೆ. ಮನೆಯಲ್ಲಿದ್ದ ದನ ಒಂದು ಮೇಯಿಸುವುದು ಹವ್ಯಾಸ ನನ್ನ. ಇರ್ಬೋದು, ಅಂಥದ್ದೆಲ್ಲ ನಮ್ಮಲ್ಲಿ ಆಗುವುದೇ ಇಲ್ಲ. ನಮ್ಮಲ್ಲೆಲ್ಲ ಬೇರೆ ಲೋಕದವರದೇ ಆಗುದು, ಈ ಲೋಕದವರ ಕಾರ್ಯಕ್ರಮ ಆಗುದಿಲ್ಲ. ಎಲ್ಲ ವಿಶೇಷ ಅತಿಥಿಗಳ ಕಾರ್ಯಕ್ರಮ. ಇರ್ಲಿ, ಈಗ ನೀನು ಇದನ್ನು ಮಾಡ್ತಿದ್ದಿ ಅಂತಾದಾಗ ನಿನ್ನ ಮನೆದ್ದು ಅಂತ ಹೇಳಿದ್ದಿ, ಹಾಗಾಗಿ ಅದರ ಬಗ್ಗೆ ಇನ್ನು ಹೆಚ್ಚಿನ ಚರ್ಚೆ ಅಗತ್ಯ ಇಲ್ಲ. ನಮ್ಮ ಮನೆಯ ಕೆಲಸವನ್ನು ನಾವು ಏನು ಮಾಡ್ಬೋದು. ಈಗ ಈಗ ನೀನೀಗ ಮನೆಗೆ ಹೋಗುವ ಸಮಯ ಆಯ್ತಾ, ಹೊತ್ತುಂಟಾ? ನಾನು ಮನೆಗೆ ಹೋಗುವ ಸಮಯ ನಿನ್ನಲ್ಲಿ ಕೇಳಿ ಬಂದದ್ದಲ್ಲ. ಅಲ್ಲಲ್ಲ, ನಾನು ಎಷ್ಟು ಹೊತ್ತು ಬೇಕಾದ್ರೂ ಹೋಗ್ತೇನೆ ನಾನು. ಅಲ್ಲಲ್ಲ, ಈಗ ನಿನಗೆ ನನ್ನಿಂದ ಏನಾಗಬೇಕು ಮಾತನಾಡುತ್ತೆ. ನನ್ನಲ್ಲಿ ಕೇಳಿ ನೀನು ಮಾಡುವವನೇ ಅಲ್ಲ, ನನ್ನಲ್ಲಿ ಕೇಳಲಿಕ್ಕೆ ನೀನು ಜನವೂ ಅಲ್ಲ. ಆಯ್ತಾ, ಅದು ಪ್ರಶ್ನೆ ಬಿಡು. ಈಗ ನಾನು ಹೇಳೋದೇನು ಗೊತ್ತಾ, ನೀನು ದಿನಂಪ್ರತಿ ದನಗಳನ್ನು ಮನೆಗೆ ಹೊಡೆದುಕೊಂಡು ಹೋಗುವ ಸಮಯ ಆಯ್ತಾ, ಅಲ್ಲ ಇನ್ನು ಸಮಯ ಉಂಟಾ ಅಂತ ಕೇಳಿದ್ದು. ಅದು ಸಮಯ ಇರ್ಲಿ ಇಲ್ಲದಿರ್ಲಿ ನಿನಗೆ ನನ್ನಿಂದ ಇಲ್ಲದಿದ್ರು ನೀನು ನಿಲ್ತಿ ಅಂತ ಆಯ್ತು. ಅದೇ 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 ನೋಡು, ಅದು ಹಾಗಾದ್ರೆ ಇನ್ನೊಬ್ಬರಿಗೆ ಬೇಕಾದ ಕೆಲಸಕ್ಕೆ ನೀನು ವ್ಯವಸ್ಥೆಯನ್ನು ಮಾಡಿಕೊಳ್ಳಬಲ್ಲವಾ? ಅದು ನಿನ್ನ ಕೇಳಿದ್ ನಾನು ಅದನ್ನು ನನ್ನಿಂದ ನಿನಗೆ ಏನಾಗಬೇಕು ಹಾಗೆ ಮಾತಾಡ್ಬೇಕು. ಯಾಕಂದ್ರೆ ಸಣ್ಣ ಪ್ರಾಯದವರು ಹಾಗೆಲ್ಲ ಮಾತಾಡಬಾರ್ದು. ಸಣ್ಣ ಪ್ರಾಯದವರು ಪ್ರಾಯಕ್ಕೆ ಸರಿಯಾಗಿ ಮಾತಾಡ್ಬೇಕು. ಯಾಕಂದ್ರೆ ನೋಡು, ನಾವು ಇಷ್ಟು ಪ್ರಾಯ ಆದ್ರೂ ಹಾಗೆ ಮಾತಾಡುದಿಲ್ಲ. ಸಣ್ಣ ಪ್ರಾಯದವರು ಸಣ್ಣ ಪ್ರಾಯದವರೆಗೆ ದೊಡ್ಡವರನ್ನು ಕಂಡಾಗ ಹಾಗೆ ಮಾತಾಡಬೇಕು. ಈಗ ನೀನಿದ್ದಿ, ಈಗ ನನಗೊಂದು ಕೆಲಸ ಆಗ್ಬೇಕು, ಹೋಗಿ ಅಲ್ಲ ಇಲ್ಲೇ ನಿನಗೆ ಸಮಯ ಇದ್ರೆ ಮನೆಗೆ ಹೋಗ್ತೀಯೋ, ಸಮಯ ಇದ್ರೆ ಇಲ್ಲಿ ಕೆಲಸ ಆಗಬೇಕು. ಯಾಕಂದ್ರೆ ನಿನಗೆ ಅತ್ಯಂತ ಅಧಿಕ ಒತ್ತಡದ ಕೆಲಸ ಅಂತಾದ್ರೆ, ಮನೆಯಲ್ಲಿ ಹೊಡಿತಾರೆ ಬಡಿತಾರೆ ತಡ ಆಗಿದೆ ಅಂತಾದ್ರೆ, ನನ್ನಿಂದಾಗಿ ನಿನಗೆ ಯಾಕೆ ಬೆಟ್ಟು ಸಿಕ್ಕುವುದು? ಅದಕ್ಕೆ ಕೇಳಿದ್ದು ನಾನು. ಸ್ವಲ್ಪ ನಿಲ್ಲಬಹುದು ಅಂತ ಆದ್ರೆ ಉಂಟು. ಯಾವುದು? ಧರಣಿ ಸುಕುಮಾರ ಲವಕಾಲಿ ಅಯ್ಯ ಪರಿಚಿತನೇ, ಬ್ರಾಹ್ಮಣರ ಹುಡುಗ. ಈಗ ಸಂಜೆ ಆಗುತ್ತಾ ಬಂದಿದೆ ಅಂತ ಆದಮೇಲೆ ನಿಮಗೂ ಗೊತ್ತಿರುವ ವಿಷಯವೇ ಅದು. ಬ್ರಾಹ್ಮಣರಿಗೆ ನಮಗೂ ಗೊತ್ತಿರುವುದೇ ಸಂಧ್ಯಾ ವಂದನೆ ಮಾಡಲಿಕ್ಕಿರುವಂಥದ್ದು, ದಿನಂಪ್ರತಿ ಮಾಡುವಂತಹ ಕಾರ್ಯಕ್ರಮಗಳದು. ಈಗ ಸಮಯ ಸಂಜೆ ಆದ್ದರಿಂದ ನನಗೆ ಸಂಧ್ಯಾ ವಂದನೆ ನಿತ್ಯ ಪೂಜೆ ಮಾಡುವುದಕ್ಕಾಗಿರುವ ಸಮಯವಾದ್ದರಿಂದ ನಿನ್ನಿಂದೊಂದು ಸಹಾಯ ಆಗಬೇಕು. ನಾನು ಅದನ್ನೇ ಕೇಳುವುದು. ಈಗ ನಿಂಗೆ ಸಂಧ್ಯಾ ವಂದನೆ ಮಾಡಬೇಕು ಅಂತ ಆದ್ರೆ ನನ್ನ ಗೋಕುಲ ಅಡ್ಡ ಬಂತ? ಇಲ್ಲ. ನಾನು ಅಡ್ಡ ಬಂದನು? ಹೇಳಲಿಲ್ಲ. ಮಾಡಪ್ಪ, ನಾನು ಹೇಳಲಿಲ್ಲ. ನಿನ್ನ ಅಡ್ಡಿಯ ವಿಷಯ ಹೇಳಿದ್ದಲ್ಲ, ನಿನ್ನ ಸಹಾಯ ಬೇಕು ಅಂತ ಹೇಳಿದ್ದು. ನಿನ್ನ ಸಂಧ್ಯಾ ವಂದನೆಗೆ? ಹೌದು, ನನ್ನ ಸಹಾಯ. ಹೌದು. ನೋಡು. ಯಾಕಂದ್ರೆ ನನ್ನ ಕೈಯಲ್ಲಿ ಕಾಣ್ತಾ ಉಂಟ ನಿನಗೆ? ಒಂದು ಕಾಣ್ತದೆ.
ಈಗ ಇದನ್ನು ಹಿಡಿದುಕೊಂಡು ನನಗೆ ಸ್ನಾನಾದಿಗಳನ್ನು ಪೂರೈಸಿ ಸಂಧ್ಯಾ ವಂದನೆ ಮಾಡುವುದಕ್ಕಾಗುವುದಿಲ್ಲ. ಯಾಕೆ ಸ್ನಾನ ಮಾಡಲಿಕ್ಕೆ ಹೋದಾಗ ನನ್ನಲ್ಲಿರುವಂಥ ವಸನಗಳನ್ನು ತೆಗೆದು ಸ್ನಾನ ಮಾಡಿ ಶುಚಿರ್ಭೂತ ವಸನಗಳನ್ನು ಧರಿಸುವವರೆಗೆ ಇದನ್ನು ಕೈಲಿ ಹಿಡ್ಕೊಳ್ಳಿಕ್ಕೆ ಆಗುವುದಿಲ್ಲ. ಇದನ್ನು ಹಿಡ್ಕೊಳ್ಬೇಕು ಅಂತಾದರೆ ಯಾರೋ ಒಬ್ಬನಲ್ಲಿ ದಾರಿ ಹೋಗುವವನಲ್ಲಿ ಕೊಟ್ಟರು ನನಗೆ ಧೈರ್ಯ ಇಲ್ಲ. ಯಾಕಂದರೆ ಇದು ಅಷ್ಟು ಮೌಲ್ಯದ್ದು. ನಿನ್ನನ್ನು ಕಂಡ್ರೆ ನೀನು ಧಾರಿಣೀಸುರರ ಸುತ, ಬ್ರಾಹ್ಮಣರ ಹುಡುಗ. ನಂಬಿಕೆ ಉಂಟು. ನಂಬಿಕೆ ಎರಡು ರೀತಿಯಲ್ಲಿ ಉಂಟು. ಒಂದು, ಬ್ರಾಹ್ಮಣರು ಮೋಸ ಮಾಡಲಿಕ್ಕಿಲ್ಲ. ಇನ್ನೊಂದು, ಬ್ರಾಹ್ಮಣರು ಇದನ್ನು ಹಿಡ್ಕೊಂಡ್ರೆ ನಮಗೂ ಬಹಳ ಸಂತೋಷ. ಯಾಕೆ ದಿನನಿತ್ಯ ಪೂಜೆ ಮಾಡುವವರು ಇದಕ್ಕೆ ಬ್ರಾಹ್ಮಣರು. ಹೌದಾ? ಆದ್ದರಿಂದ ಇದನ್ನ ನೀನು ಅರೆಗಳಿಗೆ ಹಿಡ್ಕೊಂಡ್ರೆ ಕಾಣ್ತಾ ಉಂಟಲ್ಲ ಸಮುದ್ರ, ಅಲ್ಲೇ ನಾನು ಮಿಂದು ಶುಚಿರ್ಭೂತನಾಗಿ ಸಂಧ್ಯಾ ವಂದನೆ ಪೂರೈಸಿ ಬಂದು ನಿನ್ನ ಕೈಯಿಂದ ಮತ್ತೆ ಮರಳಿ ಬಡಿತೇನೆ. ಸಮಯ ಏನಿಲ್ಲ, ನೀನು ಹೋಗ್ಲಿಕ್ಕೆ ಎಲ್ಲಿಗೆ ಹಿಡ್ಕೊಂಡು ನಿಂತರೆ ಆಯ್ತಷ್ಟೆ. ಭಾಗವತರು ಹೋಗಿ ಆಯ್ತಲ್ಲ, ಅವರ ಚೀಲದ ಒಂದು ಕೋಳಿ ಇದ್ರೆ ಮಂಡೆ ಒಂದು ಕೊಡ್ಬೋಯ್ತು ಅಂತ. ಅಲ್ಲ, ಕೈಯಲ್ಲಿ ಒಂದು ಕಲ್ಲನ್ನು ಹಿಡಿದು ನಿನಗೆ ಎಂತದ, ನಾನು ನನ್ನ ಮನೆಯ ದನವನ್ನು ಮೇಯಿಸುವ ಊರನೇ ಕೆಲಸ ಮಾಡುವ ಆಳಲ್ಲ ನಾನು. ಬೇಕಿದ್ರೆ ಪೂಜೆ ಉಪನಯನ ಅಂತ ಕೆಲಸ ಇದ್ರೆ ಬೇಕಿದ್ರೆ ಕರಿ ಬರ್ತೇನೆ. ನಿನ್ನ ಕೈಯಲ್ಲಿರುವ ಕಲ್ಲನ್ನು ನೋಡೋ, ಇಲ್ಲಿ ಕಲ್ಲಿನಲ್ಲಿ ಒಯ್ಗಿರುವುದು, ನಾನು ಕಲ್ಲಿದ್ರೆ ಕಲ್ಲ ನಿನ್ನ ಮಂಡೆಗೆ ಬಾಡಿದೇನು. ಅದೌದು, ಅದು ಮಕ್ಕಳ ಹಾಗೆ ಮಾತಾಡೋದು. ಹೌದಾ? ಮಕ್ಕಳಿಗೆ ನಾಳೆ ಏನಾಗ್ತದೆ ಗೊತ್ತಿಲ್ಲ. ಮಕ್ಕಳು ಕಾಲಿಡುವ ಮೊದಲು ಕಣ್ಣನ್ನಿಡುವುದಿಲ್ಲ. ನಾವೆಲ್ಲ ಹಾಗೆಲ್ಲ ಪ್ರಾಯ ಆಗಿದೆ. ನಾವು ಕಾಲಿಡುವ ಮೊದಲು ಕಣ್ಣನ್ನಿಟ್ಟು ಗುಂಡಿ ಉಂಟೋ ಎತ್ತರ ಉಂಟೋ ನೋಡಿ ಮತ್ತೆ ಕಾಲಿಡುವುದು. ನೀನು ನನ್ನ ಮೇಲೆ ತಲೆಗೆ ಹೊಡಿಲಿಕ್ಕೆ ಹೋಗುತ್ತಾ ಇದ್ದಿ. ನಿನ್ನ ಕೆಲಸ ಇರುವುದು ದನ ಮೇಯಿಸುವುದು. ನಾನು ನಿನ್ನಲ್ಲಿ ಕೇಳಿದ್ದೇನು, ನಿನಗೆ ಸಮಯ ಉಂಟೋ? ಇದ್ರೆ ನನ್ನದೊಂದು ಕೆಲಸ ಉಂಟು. ಇಲ್ಲ ಸಮಯ ಇಲ್ಲ, ಉಳಿದವ್ರನ್ನ ಮಾತಾಡ್ಸೋಣ. ನೀನೇ ಏನು ಒಮ್ಮೆ ಕಲ್ಲನ್ನು ಕೈ ಕೊಡು ನೋಡುವ. ಈಗ ಇದು ಕಲ್ಲಾದ್ರೆ ಬರೇ ಕಲ್ಲಲ್ಲ, ಇದು ಕೊಟ್ಟು ನೋಡುವ. ಇದು ಶಿವಲಿಂಗ. ಶಿವದೇವರು ಕೊಟ್ಟಿರುವಂತಹ ಶಿವಲಿಂಗ ಅತ್ಯಂತ ಮೌಲ್ಯವಾದದ್ದು. ಅಂತದುಂಟ? ಬರೇ ಕಲ್ಲು ಬಿಸಾಡಿ ಹೋಗು ಮತ್ತೆ ಹೇಳ್ಬೇಕಿತ್ತಲ್ಲ. ನಾನೊಬ್ಬ ಬ್ರಾಹ್ಮಣ, ನನ್ನ ಅಪ್ಪ ದೊಡ್ಡ ಪೂಜೆ ಭಟ್ರು ಮಾರೆ. ಶಿವಲಿಂಗ ಅಂತ ಹೇಳಿದ್ರೆ ಆಗ್ಲಿನ ಗೌರವದಲ್ಲಿ ಮಾತಾಡ್ತಿದ್ದ ನಾನು. ನೀ ಹೇಳಿಲ್ಲ, ನಾನು ಪೂಜೆ ಭಟ್ಟನ ಮಗನಾಗಿ ನಾನು ಈಗ ನಿನ್ನ ಹತ್ರ ಇಂಥ ಮಾತು ಶಿವಲಿಂಗದ ಹೇಳಿಕ್ಕೆ ಆಗ್ತದ? ಆಗಿದೆ ಎಂತದ? ಈಗ ಶಿವಲಿಂಗವನ್ನು ನೀನು ಕೈಯಲ್ಲಿ ಹಿಡ್ಕೊಂಡು ಬಂದಂತಹ ಆದ್ರೆ ನೀನು, ನಾನು ಯಾರು ಗೊತ್ತುಂಟ, ಸಾಮಾನ್ಯದ ವ್ಯಕ್ತಿ ಆಗಿರ್ಲಿಕ್ಕಿಲ್ಲ. ಹಾಗಿದ್ರೆ ಹೇಗೆ ಬಂತು ನಿನ್ನ ಕೈಯಲ್ಲಿ? ನಾನು ಯಾಕೆ ಬಂದಿದ್ದಿ? ಅದು ಮುಖ್ಯ ಅಲ್ಲ ನನಗೆ. ಬರಬೇಕಿದ್ರೆ ನೀನು ಯೋಗ್ಯತಾವಂತನಾಗಿರ್ಬೇಕು. ಹಾಗಿದ್ರೆ ನೀನು ಯಾರು? ನಾನು ಲಂಕೆ ಕೇಳಿದ್ಯಾ ಸರು? ಎಲ್ಲೋ ಒಂದು ಸಮುದ್ರ ಮಧ್ಯಲ್ಲಿದೆ ಅಂತ ಕೇಳಿದ್ದೇನೆ. ಅದು ಮೊದಲು ಲಂಕೆ, ಈಗ ಸುವರ್ಣ ಲಂಕೆ. ಅದನ್ನು ಸುವರ್ಣ ಲಂಕೆ ಮಾಡಿದವ ನಾನು. ಈಗ ಸ್ವಲ್ಪ ಅಂಕೆ ಸಂಖ್ಯೆ ಇಲ್ಲದಾಗಿಂತ ಆಗಿದೆ ಅಂತೆ. ಇಲ್ಲ, ಎಲ್ಲ ಲೋಕದಲ್ಲಿ ಪ್ರಸಿದ್ಧತೆ ಉಂಟು. ಅಂಕೆ ಸಂಖ್ಯೆ ಲೆಕ್ಕ ತಪ್ಪುವುದೇ ಅಲ್ಲ. ಅಲ್ಲಿ ಹೋದದ್ದಕ್ಕೂ ಲೆಕ್ಕ ಉಂಟು, ಬಂದದ್ದಕ್ಕೂ ಉಂಟು. ಯಾವ ಲೋಕದಿಂದ ಎಷ್ಟು ತಂದಿದ್ದೇವೆ ಅಂತ ಈಗ ಕೇಳಿದ್ರೆ, ಈಗ ಕೇಳಿದ್ರೆ ನಮ್ಮ ಮಂತ್ರಿ ಹೇಳ್ತಾನೆ ತಂದದ್ದು ಇಷ್ಟುಂಟು, ಹೋದದ್ದು ಇಷ್ಟುಂಟು ಅಂತ. ಮೊನ್ನೆಲ್ಲ ಒಂದು 51ಕ್ಕೆಲ್ಲ ಹೋಗಿದ್ದಾರೆ ಅಂತ ಅಂಕೆಯವರು. ಈಗ ನಿನ್ನದೇನು ತಂದಿರುವಂತಹ ನಾನು ಸುವರ್ಣ ಲಂಕೆ ಅಧಿಪತಿ ರಾವಣೇಶ್ವರ ಅಂತ ಹೆಸರು. ಕೇಳಿದ್ಯಾ? ಗೌರವ ಉಂಟು ಆ ಬಗ್ಗೆ? ಅವನೇ ನಾನು. ನೀನು ಅವನು? ಹಾಗಿದ್ರೆ ನೀನು ಯಾರು ಅಂತ ಹೇಳ್ಬೋದಾ? ನಾನು ಹೇಳ್ಬೇಕಾ? ಹೌದು. ನಾನೀಗ ಹೇಳಲಿಕ್ಕೆ ಬಂದವ ನಾನು, ನನ್ನ ಪರಿಚಯ ಹೇಳಿದೆ. ನಿಂದವ ನೀನು, ನಿನ್ನ ಪರಿಚಯ ಹೇಳು. ನಾನೊಂದು ಹೇಳ್ಬೇಕಲ್ಲ. ಯಾರು ಭಾಗವತರು ಹೋಗಿ ಆಯ್ತಲ್ಲ. ನಿನಗೆ ಭಾಗವತರು ಯಾಕೆ? ನಿನಗೆ ಸ್ವಂತಕ್ಕೆ ಹೇಳಲಿಕ್ಕೆ ಏನಿಲ್ವ ವಿಷಯ? ಅವ್ರು ಏನದನ್ನ ಹೇಳ್ತಾರೆ ಭಾಗವತರು. ಖಂಡದ ಅಪರಿಚಿತನಾಗಿ ನೀನು ಸರಿ. ಈಗ ಸರಿಯಾದ ಪರಿಚಯವಾಯಿತು. ನನ್ನ ಪರಿಚಯ ಕೇಳಿದ್ದಿ, ಸಂತೋಷ. ನೀನು ಪೂಜಿಸುವಂತಹ ಆರಾಧ್ಯ ದೈವ ಶಿವ. ಹೌದು, ಪರಮೇಶ್ವರನಿಂದಲೇ ಇದನ್ನು ತಂದದ್ದು. ಅದು ನನ್ನ ಅಪ್ಪ. ಅದು ನನ್ನ ಅಪ್ಪ, ನಾ ಹೆಸರು. ಎಂತದು ಗೊಂದಲ ಉಂಟಲ್ಲ ಅದರಲ್ಲಿ. ನೀನು ಪೂಜಿಸುವ ಆರಾಧ್ಯ ದೈವ ಶಿವ. ಹೌದು, ಅದು ನನ್ನ ಅಪ್ಪನ ಹೆಸರು. ನಿನ್ನ ಅಪ್ಪನ ಹೆಸರು ಕೂಡ ಶಿವ ಅಂತ. ಅದು ಲೋಕದಲ್ಲಿ ದೇವರ ಹೆಸರು ಎಲ್ಲರಿಗೂ ಇರ್ತದೆ, ಅದು ವಿಷಯ ಇರಲಿ. ಸರಿ,
ಶಿವಭಟ್ಟನ ಮಗ ಗಣಪತಿ, ನಾನು. ನೀನು ಗಣಪತಿ, ಅದು ನನ್ನ ಹೆಸರು. ಗಣಪತಿ ಅಂತ ಹೆಸರು. ಈಗ ನಾನು ಗಣಪತಿ ಅಂತ ಹೇಳಿದಾಗ ನನಗೆ ಗೊಂದಲದೇನು ಗೊತ್ತಾ? ಅಲ್ಲಲ್ಲ, ಶಿವಪುತ್ರ ಗಣಪನಿಗೆ ಎದುರು ಸೊಂಡಿಲು ಉಂಟು. ಹಾಗೆ ಕಾಣುವುದಿಲ್ಲಲ್ಲ ನನಗೆ. ಅಲ್ಲ, ಇಲ್ಲ, ಹಾಗಾದ್ದರಿಂದ ನಮ್ಮ ದೇವರ ಮಗ ಅಲ್ಲ, ಒಂದು ಎಲ್ಲ ಊರಿನಲ್ಲಿರೋ ಒಂದು ಭಟ್ರ ಮಗ ನೀನು. ಎಲ್ಲೋ ಊರಿನ ಎಲ್ಲೆಲ್ಲೋ ಊರಿನಲ್ಲಿ ಭಟ್ನ ಮಗ ಶಿವಭಟ್ಟರಲ್ಲಿ. ನಾನು ಕೂಡ ಹಾಗೆ ಒಂದು. ನನ್ನ ಹೆಸರು ಗಣಪತಿ. ನಿನ್ನ ಹೆಸರು ಗಣಪತಿ. ಗಣಪತಿ. ತಾಯಿಗೆ ಏನಾದರೂ ಹೆಸರುಂಟಾ? ತಾಯಿಗೆ ಹೆಸರು ಕೆಲವೊಂದುಂಟು, ಆದರೂ ನನಗೊಂದು ಆಗಿರುವಾಗ ಒಂದು ಗೌರಿ ಅಂತ ನನ್ನ ತಾಯಿ ಹೆಸರು. ಹಾಗಾದ್ರೆ ಶಿವ ಗೌರಿಯರ ಮಗ ಗಣಪ. ಸಾಕು, ಸಾಕಲ್ಲ, ಪರಿಚಯ ಸಾಕಲ್ಲ. ಈಗ ನಿನ್ನ ಉದ್ದೇಶ? ಈಗ ಇದನ್ನು ಹಿಡ್ಕೊಂಡ್ರೆ ನಿನಗೆ ಬರೇ ಕೆಲಸ ಮಾತ್ರ ಅಲ್ಲ, ಸಂಬಳ ಉಂಟ. ಅದು ಬೇಕು. ನಾವು ಕೊಡದೆ ಏನನ್ನು ಮಾಡಿಸುವುದಿಲ್ಲ. ಇವತ್ತಿನವರೆಗೆ ಮಾಡಿದ್ದಿಲ್ಲ. ಮತ್ತೊಮ್ಮೆ ಏನು ಕೊಡ್ತಾನೆ ಗೊತ್ತುಂಟಾ? ಸಿಕ್ಕಾಪಟ್ಟೆ ಕೊಟ್ಟ ಮತ್ತು ಲಂಕೆ ಸಾಲದಲ್ಲಿ ಬಿದ್ದಿತ್ತು. ಇಲ್ಲಪ್ಪ, ನಿಮ್ಮಂಥವರೇ ಕೊಟ್ಟಂತೆ. ನಮ್ಮಲ್ಲಿ ದಿನಂಪ್ರತಿ ಲಕ್ಷ ಜನ ಉಂಡು ಹೋಗ್ತಾರೆ. ಅದೆಲ್ಲ ಲೆಕ್ಕವೇ ಅಲ್ಲ ನಮಗೆ. ಧರ್ಮಕ್ಕೆ ಕೊಡಬೇಡ, ನನಗೆ ಕೆಲಸ ಮಾಡಿದೆ. ನೀನು ಕೆಲಸ ಮಾಡಿದ್ದಕ್ಕೆ ನಿನಗೆ ಕೊಡ್ತೇನೆ. ಏನು ಗೊತ್ತುಂಟಾ? ಕಡುಬು, ಆಮೇಲೆ ಬಾಳೆಹಣ್ಣು, ಮತ್ತೆ ಅವಲಕ್ಕಿ, ಮೋದಕ, ಪಾಯಸ, ಮತ್ತೆ ನಿನಗೆ ಎಂಥದ್ದು ಬೇಕೋ ನೀನು ಇಷ್ಟಪಟ್ಟದ್ದು ಅದನ್ನು ಕೊಡ್ತೇನೆ. ನೀನು ತಿನ್ನುವಷ್ಟು ಕೊಟ್ಟೆ ಅಂತ ಆದ್ರೆ ನಾನು ನಿನ್ನ ಕೆಲಸ ಮಾಡ್ತೀಯಾ? ಖಂಡಿತ ಮಾಡ್ತೇನೆ. ಆದರೆ ಏನು ಒಂದು ಷರತ್ತು ಉಂಟು. ಏನು? ಮೂರು ಬಾರಿ ನೀನು ಅದರೊಳಗೆ ಹೊರನೈತೆಂದು ಕೊಡದೆ ಬಿಡಲದ ನಾನು ದಾರುಣಿಗೆ ಎಸೆಯುವೆನು. ಸಾರಿ ನಾನು ಕೂಗಿ ಕರೆವೆ ಮೂರು ಬಾರಿ ನೀನದರೊಳಗೆ ಹೊರನೈತೆಂದು ಕೊಡದೆ ಬಿಡಲದ ದಾರುಣಿಗೆ ಎಸೆಯುವೆನು. ರಾವಣ ಅಯ್ಯ ರಾವಣೇಶ್ವರ, ನನ್ನ ಅಪ್ಪನ ಹೆಸರನ್ನು ಇಟ್ಟಂತ ಶಿವನ ಆಲಿಂಗವನ್ನು ಈ ನನ್ನ ಕೈಯಲ್ಲಿ ಕೊಡುವ ಕಾರಣ ದೇವರ ಕೆಲಸ ಅಂತ ಭಾವಿಸಿ ಕೈಯಲ್ಲಿ ಇಟ್ಕೊಳ್ತೇನೆ. ಸರಿ. ಸಾಯಂಕಾಲದ ಹೊತ್ತು ಶಿವನ ಆರಾಧ್ಯವನ್ನು ನೀನು ಮಾಡಬೇಕು. ಸಮಯದ ಅವಕಾಶ ಕಮ್ಮಿ ಇದೆ. ಹೌದು. ನೀನು ಹೇಳಿದ ಕೆಲಸವನ್ನು ನಾನು ಮಾಡಿದೆ ಅಂತಾದರೆ ನೀನು ಕೊಡುವ ಸಂಬಳ ಯಾವುದು ಬಹುಮಾನ ಎಲ್ಲ ಕೊಡ್ತೀನಿ ಅದೆಲ್ಲ ಉಂಟು. ಅದಿರಲಿ, ನಾನು ಹೇಳಿದ ಷರತಿ ನೀನು ಒಪ್ಪಿಕೊಂಡ ಅಂತ ನಾನು ಇಟ್ಕೊಳ್ತೇನೆ. ಏನು? ಸೂರ್ಯಾಸ್ತಮ ಆಗುವಂಥ ಸಮಯ, ದನಗಳು ನನ್ನದೇ ಆದರೂ ನಾನು ಹೊತ್ತಿಗೆ ನಾನು ಕೊಟ್ಟಿಗೆ ಸೇರಿಸಬೇಕು ಅದನ್ನು. ಅದೌದು, ಅದಕ್ಕೆ ನಾನು ಹಾಗೆ ಕೇಳಿದ್ದು. ಇಲ್ಲ ಇದ್ದರೆ ಅಪ್ಪ ಹುಡುಕಿಕೊಂಡು ಬರ್ತೇನೆ ನನ್ನನ್ನು. ಅದು ಮತ್ತೆ ಕಿರಿಕಿರಿ. ಹೌದು, ಇಲ್ಲಿ ಇನ್ನದೇ ಒಂದು ಕಿರಿಕಿರಿ ಆಯಿತು, ಮತ್ತೆ ಅಪ್ಪನ ಕಿರಿಕಿರಿಗೆ ಬೇರೆ ಕೇಳಬೇಕು. ನಾನು ಎರಡನ್ನೂ ಸರಿದೂಗಿಸ್ಬೇಕು. ನೀನು ಇನ್ನೂ ಹೆಚ್ಚು ಮಾತಾಡಿದ್ರೆ ಸಮಯ ಹೆಚ್ಚಾಗ್ತದೆ. ನನ್ನನ್ನು ದೂರ ಬೇಡ. ಹಾಗಿದ್ರೆ ನಾನು 3 ಸಲ ಕರೆಯುವ ಮೊದಲಿನ ಬರಬೇಕು. ನೀನು ಸ್ನಾನ ಮಾಡ್ತೀಯೋ ಎಂತ ಮಾಡ್ತೇನೆ ಗೊತ್ತಿಲ್ಲ. ಮೂರು ಸಾರಿ ಅಂದ್ರೆ ಒಮ್ಮೆಲೆ ಕರೆಯುವುದಲ್ಲ 3 ಸರ್ತಿ. ಅಲ್ಲಲ್ಲ, ಕೆಲವರು ಆಗಿದ್ದಾರೆ ಒಮ್ಮೆಲೆ 3 ಸಾರಿ ಹೇಳಿಬಿಡುದು. ಕರೆದೇನೆ 3 ಸಾರಿ. ಹಾಗಲ್ಲ, ನಾನು ನೋಡಿಕೊಂಡು. ಹಾಗಾದ್ರೆ ಸಮಯ ಬಿಟ್ಟು ನೀನು ನೀರಿಗೆ ಎಲ್ಲಿಯುವಾಗ ಒಂದು ಕೈಯಲ್ಲಿ ಇಟ್ಕೊಂಡು ನಿನ್ನನ್ನೇ ನೋಡ್ತಾ ಇರ್ತೇನೆ. ನಾನು ಕರೆದ ತಕ್ಷಣ ಮುಂದೆ ಹೋಗ್ಬೇಕು. ಆಯ್ತಾಯ್ತು. ಆಮೇಲೆ ಕರೆದ ತಕ್ಷಣ ಮುಂದೆ ಎಷ್ಟು ಬೇಗ ಬರ್ತಿ. ಆಯ್ತಪ್ಪ, ಅಷ್ಟು ನಿನಗೆ ಒಳ್ಳೇದು. ಅಂತೂ ನೀನು 3 ಬಾರಿ ಕರೆಯುವ ಮೊದಲು ಬರ್ತೇನೆ. ಈಗ ಇನ್ನೊಂದುಂಟು, ಒಂದು ವೇಳೆ ಬಾರ ಇದ್ರು ಕೆಳಗಿಡ್ಬೇಡ ಆಯ್ತಾ? ಅಲ್ಲ, ನಾನು ಕರೆದಾಗ 3ನೇ ಸರಿ ಆಯ್ತು. ಕರೆದಾಗ ಬರೋದು. ಪ್ರಯತ್ನ ಮಾಡು. ಹೋಗಿ ಬರ್ತೇನೆ. ಹೋಗು. ನಾರದರ ಸಲಹೆಯಂತೆ ಈ ಕ್ಷೇತ್ರದಲ್ಲಿ ಶಿವನ ಪ್ರಾತಿನಿಧ್ಯವನ್ನು
ಅವಕಾಶ ಮಾಡಬೇಕು ಕೊಡಬೇಕಂತಾದರೆ 4 ಕ್ಷೇತ್ರ ನಿರ್ಮಾಣ ಆಗಬೇಕು. ನಿಟಿಲೇಶ್ವರ, ಕೋಟೇಶ್ವರ, ಮಹಾಬಲೇಶ್ವರ ಮುಂತಾದ ಕ್ಷೇತ್ರವನ್ನು ಸ್ಥಾಪಿಸಿ ಇಲ್ಲಿ ಗೋಕರ್ಣ ಗಣಪತಿಯಾಗಿ ನಡೆಯಿರಬೇಕಂತಾದ್ರೆ ನನ್ನ ನಾಟಕಕ್ಕೆ ಕೊನೆಯ ತೆರೆಯನ್ನು ಎಳಿಬೇಕು. ನೀರಿಗೆ ಇಳಿತಾ ಇದ್ದಾನೆ ರಾವಣ. ಬಂದ ನಿಲ್ಲು. ನೀರಿಗೆ ಇಳಿದಾಗಿದೆ, ಸ್ನಾನವನ್ನು ಮಾಡ್ತಾ ಇದ್ದಾನೆ ರಾವಣ. ನಿಲ್ಲು, ಬಂದೆ. ನೀರಿನಿಂದ ಸ್ನಾನ ಮಾಡಿ ಮೇಲೆ ಹೇಳ್ತಾ ಇದ್ದಾನೆ ರಾವಣ. ಬಾ ಬಾ ಬಾ. ಇರಿಸಿಬಿಟ್ಟಲ್ಲ ಇವನು. ಇವನನ್ನು ಹೊಡಿದು ಕೊಲ್ಲಬೇಕು ಅಂತ ನಾನು ಮುಂದೆ ಬಂದದ್ದು. ಆವಾಗ ನಾರದರು ಬಂದು ಹೇಳಿದ್ರು, ಬೇಡ ಬ್ರಾಹ್ಮಣ ಹುಡುಗರನ್ನು ಕೊಲ್ಲಬೇಡ. ಇಲ್ಲಂತಾದ್ರೆ ಇವನ ತಲೆಗೆ ನಾನು ಒಂದು ಹೊಡೆದ್ರೆ ಬದುಕುತ್ತಾನ. ಇರ್ಲಿ, ಈಗ ಲಿಂಗವು ನೆಲಕ್ಕೆ ಸೇರಿದೆ. ಭೂಸ್ಪರ್ಶವಾದಂತಹ ಲಿಂಗ ಒಳಗೆ ಇಳಿದಂತಹ ಸ್ಥಿತಿ ಉಂಟು. ಇದನ್ನು ತೆಗೆಯುವ ಪ್ರಯತ್ನ ಮಾಡಬೇಕಲ್ಲ. ಹಿಡಿದು ತಿರುಗಿಸ್ತೇನೆ. ಬರುವುದಿಲ್ಲ. ನನ್ನ ಶಕ್ತಿ ಪ್ರದರ್ಶನಕ್ಕೆ ಲಿಂಗದ ಆಕೃತಿಯೇ ಬದಲಾಗಿ ಹೋಗಿದೆ. ಅದು ತಿರುಗಿ ನೋಡಿದ್ರೆ ಹೇಗೆ ಉಂಟು ಅಂತ ಹೇಳಿದ್ರೆ ಒಂದು ಗೋವಿನ ಕಿವಿ ಆಕೃತಿಗೆ ಬಂದಿದೆ. ಅಂತಹ ಇಲ್ಲಿ ಶಿವಲಿಂಗ. ಇನ್ನು ನಾನಿಲ್ಲಿ ಬದುಕುವುದು ಪ್ರಯೋಜನ ಇಲ್ಲ. ಇಂತಹ ರೀತಿಯಲ್ಲಿ ನನ್ನ ದೇವರ ಆತ್ಮಲಿಂಗವನ್ನು ನನ್ನ ನಗರಕ್ಕೆ ಕೊಂಡೋಗುವುದಕ್ಕೆ ನಾನು ಅಸಮರ್ಥನಾದೆ ಅಂತಾದ್ರೆ ಇದು 2ನೇ ಪ್ರಯತ್ನ ಅಲ್ವ ನಂದು. ಮೊದಲ ಪ್ರಯತ್ನ ಆಗಲಿಲ್ಲ, 2ನೇ ಪ್ರಯತ್ನ ಆಗುದಿಲ್ಲ ಅಂತಾದ್ರೆ ಇನ್ನು ನಾನು ಬದುಕುವುದಿಲ್ಲ. ನನ್ನ ತಲೆಯನ್ನು ಶಿವಲಿಂಗಕ್ಕೆ ಹೊಡೆದು ಸಾಯ್ತೇನೆ ನಾನು. ಇಲ್ಲಿ ನೋಡೋಣ. ರಾವಣ ಸ್ವಾಮಿ, ದಂಪತಿಗಳಾಗಿ ನಾವು ನಿನ್ನ ಕಣ್ಣ ಮುಂಭಾಗದಲ್ಲಿ ಪ್ರತ್ಯಕ್ಷಗೊಂಡಿದ್ದೇವೆ. ಶಿವಪಾರ್ವತಿಯರು. ಹೌದು ಭಗವಂತ, ಏನಿದು? ನಾನು ಕೇಳೋದು ಸನ್ನಿಧಾನದಲ್ಲಿ ಏನಿದು? ಯಾಕೆ ಹೀಗಾಯ್ತು? ರಾವಣ ಸ್ವಾಮಿ ಕೇಳು. ನನ್ನ ಕರದಿಯು ಲಿಂಗವಿದು ಗೋಕರ್ಣದಂತಾಗಿದು ಬೀಳುವೆನು. ನಿಲ್ಲು ಗೋಕರ್ಣಗಿದ ಗೋಕರ್ಣಕ್ಕೆ ರಾವಣ. ರಾವಣ ದೇವರೇ, ನನ್ನ ಕೈಯಿಂದ ಪಡೆದುಕೊಂಡು ಹೋದಂತಹ ಈ ಆತ್ಮಲಿಂಗವನ್ನು ಈ ಸಮುದ್ರದ ಬದಿಯಲ್ಲಿ ಭೂಸ್ಪರ್ಶವಾಗಿದೆ. ಹೌದು ಸ್ವಾಮಿ. ಅದನ್ನು ಎತ್ತುವುದಕ್ಕಾಗಿ, ಅದನ್ನು ಕೀಳುವುದಕ್ಕಾಗಿ ನೀನು ಪ್ರಯತ್ನ ಪಟ್ಟು ಆಗುವುದಿಲ್ಲ. ಸಂಜೆ ನಿಮ್ಮದೇ ಪೂಜೆ ಮಾಡುವುದಕ್ಕಾಗಿ ತರಣಿಯಸ್ಥ ತಲೆಗೆ ತೆರಳಿದಾಗ ನಾನಿದನ್ನೊಬ್ಬ ಹುಡುಗನ ಕೈಯಲ್ಲಿ ಕೊಟ್ಟು ಹೀಗೆಲ್ಲ ಆಗಿ ಹೋಯಿತು. ಓಹೋ, ಹುಡುಗನಿಂದ ಈ ರೀತಿ ಆಯ್ತು. ಹೌದು. ಅದು ಯಾರು ಅಂತ ನೀನು ಯೋಚನೆ ಮಾಡಬೇಡ. ಆ ಹುಡುಗ ನನ್ನ ಮಗನಾದಂತಹ ಗಣಪತಿಯಾಗಿದ್ದಾನೆ. ಓ, ಅವನೊಂದು ಬೇರೆ ಅರ್ಥದಲ್ಲಿ ಹೇಳಿದ. ಹೌದು, ಸೂಕ್ಷ್ಮ ಶಿವಭಟ್ರ ಮಗ, ಗೌರಮ್ಮನ ಮಗ, ನನ್ನ ಹೆಸರು ಗಣಪ ಅಂತ. ಹೌದು, ಅದು ಸೂಕ್ಷ್ಮವಾಗಿ ಹೇಳಿದ್ದು. ಹೌದು, ಸೂಕ್ಷ್ಮವಾಗಿ ಹೇಳಿದ್ದಾನೆ. ನೀನು ಬಹುಶಃ ಲೌಕಿಕವಾಗಿ ಅದನ್ನ ಅರ್ಥ ಮಾಡಿಕೊಂಡಿದ್ದು. ಅಯ್ಯ, ಅಂತೂ ನೀನು ಚಿಂತೆಯನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಇಲ್ಲ. ಈ ಮಹಾಲಿಂಗವನ್ನು ನೀನು ಬಲವಾಗಿ ಅಲುಗಾಡಿಸುವುದಕ್ಕಾಗಿ ನೀನು ಎತ್ತುವುದಕ್ಕೆ ಪ್ರಯತ್ನ ಪಟ್ಟವು. ಆದ್ದರಿಂದ ಅಂದು ಕೈಲಾಸವನ್ನು ಎತ್ತುವುದಕ್ಕೆ ಎಷ್ಟು ಪ್ರಯತ್ನ ಮಾಡಿದ್ವಿ ನಾವು. ಹೌದು, ಅದಕ್ಕಿಂತಲೂ ಹೆಚ್ಚು ಪ್ರಯತ್ನ ಮಾಡಿದೆ ದೇವರು. ಹೌದು, ಆದ್ರೆ ಇದನ್ನು ಅಲುಗಾಡಿಸುವುದಕ್ಕೂ ನಿನ್ನಿಂದ ಸಾಧ್ಯವಾಗಲಿಲ್ಲ. ಇದು ಮಹಾಬಲ ಲಿಂಗವಾಗಿ ಇಲ್ಲಿ ಮುಂದಕ್ಕೆ ಹೆಸರುವಾಸಿ ಆಗುತ್ತದೆ. ಹಾಗಾದ್ರೆ ಮಹಾಬಲೇಶ್ವರ ಇದು. ಹೌದು, ಮಹಾಬಲೇಶ್ವರ ಮಾತ್ರವಲ್ಲ, ಈ ಸ್ಥಳದಲ್ಲಿ, ಪುಣ್ಯವಾದಂತಹ ಈ ಸ್ಥಳದಲ್ಲಿ ಯಾರು ಭಕ್ತಿ ಪೂರ್ವಕವಾಗಿ ನನ್ನನ್ನು ಪೂಜಿಸುತ್ತಾರೋ ಅವರ ಜೀವನದ ಇಷ್ಟಾರ್ಥ ಸಿದ್ಧಿಗಳನ್ನು ನೆರವೇರಿಸಿಕೊಡುತ್ತೇನೆ. ಅಷ್ಟು ಮಾತ್ರವಲ್ಲ, ಸತ್ತ ಮೇಲೆ ಯಾರು ತರ್ಪಣಾದಿಗಳನ್ನು ಅವರ ಹೆಸರಿನಲ್ಲಿ ಬಿಡುತ್ತಾರೋ ಅಂತವರಿಗೆ ಇಹದಲ್ಲಿ ಸದ್ಗತಿಯನ್ನು, ಪರದಲ್ಲಿ ಸಾಯುಜ್ಯವನ್ನು, ಪರಮ ಮೋಕ್ಷವನ್ನು ಕೊಡುತ್ತೇನೆ ಈ ಕ್ಷೇತ್ರದಲ್ಲಿ. ಸ್ವಾಮಿ, ನನ್ನ ಕೈಯಿಂದ ನಾನು ತಿರುಗಿಸುವಾಗಲೇ 4 ಸಣ್ಣ ಸಣ್ಣ ತುಂಡುಗಳಾಗಿ ಲಿಂಗದ ಬದಿಗಳು ನನ್ನ ಕೈಗೆ ಬಂದು ಸೇರಿವೆ. ಹೌದು, ಇದನ್ನು ನಾನು ಕೋಪದ ಭರಾಟೆಯಲ್ಲಿ ಎಸೆದಿದ್ದೇನೆ. 4 ಕ್ಷೇತ್ರಗಳಾಯ್ತು ಅಂತ ಆಕಾಶವಾಣಿ ಬಂತು. ಹೌದು, ಒಂದು ಮುರುಡೇಶ್ವರ ಅಲ್ಲ, ಗುಣವಂತೇಶ್ವರ, ಧಾರೇಶ್ವರ, ಸಿದ್ದೇಶ್ವರ ಇತ್ಯಾದಿ ಹೆಸರುಗಳುಳ್ಳಂತಹ
ಶಿವನ ಕ್ಷೇತ್ರಗಳಾದವು. ಹೌದು. ಹಾಗಾದ್ರೆ ಇದು ಮುರುಡೇಶ್ವರ ಎನ್ನುವಂತಹದ್ದು ಹೌದು ಅಲ್ವಾ? ಅಲ್ಲ, ಇದು ಮುರುಡೇಶ್ವರ, ಮಹಾಬಲೇಶ್ವರ ಇರುವಂತಹದ್ದು ಇಲ್ಲಿ. ಹೌದು. ಆದರೆ ಗೋವಿನ ಆಕೃತಿಯಲ್ಲಿ ಇರುವುದರಿಂದ, ಗೋವಿನ ಕಿವಿ ಆಕೃತಿಯಲ್ಲಿ ಇರುವುದರಿಂದ, ಅರ್ಥಾತ್ ಗೋಕರ್ಣದ ಆಕೃತಿಯಲ್ಲಿ ಇರುವಂತಹ ಈ ಶಿವಲಿಂಗ ಈ ಸ್ಥಳ ಮುಂದೆ ಗೋಕರ್ಣವಾಗಲಿ. ಹಾಗಾದ್ರೆ ಈ ಗೋಕರ್ಣ ಕ್ಷೇತ್ರದ ಮಹಾತ್ಮೆ ಇದು. ಹೌದು, ಇದು ಗೋಕರ್ಣ ಕ್ಷೇತ್ರದ ಇದು ಸ್ಥಾಪನೆಗೆ ಮಾತ್ರ ನಿಮ್ಮ ಆಶೀರ್ವಾದದಂತೆ ನಾನು ಮಾಧ್ಯಮವಾಗಿ ಮಾತ್ರ ಬಿಟ್ಟಿದ್ದೇನೆ. ಮಾತ್ರವಲ್ಲ ರಾವಣ ಸ್ವಾಮಿ, ಕೈಲಾಸದಲ್ಲಿರುವಂತಹ ನನ್ನ ಆತ್ಮಲಿಂಗವನ್ನು ಭೂಮಿಗೆ ನೀನು ತರಿಸಿ ಇದನ್ನು ಭೂಕೈಲಾಸವಾಗಿಸಿದೆ ನೀನು. ಆದ್ದರಿಂದ ಕೈಲಾಸವಾಗಿ ಇದು ಮುಂದೆ ಪ್ರಸಿದ್ಧಿಗೆ ಬರಲಿ, ಗೋಕರ್ಣ ಕ್ಷೇತ್ರವೆಂದೇ ಪ್ರಸಿದ್ಧಿಗೆ ಬರಲಿ. ದೇವರೇ, ನಾರದರು ಹೋಗಿ ಲಂಕೆಯಲ್ಲಿ ನಮ್ಮ ಅಮ್ಮನಿಗೆ ತಿಳಿಸಿದ್ದರಿಂದ ಹೌದು, ಅಮ್ಮನು ನನ್ನ ಮಡದಿಯಾಗಿರುವಂತಹ ಮಂಡೋದರಿ ಬಂದಿದ್ದಾರೆ. ಹೌದು ಸ್ವಾಮಿ, ಅಮ್ಮನ ಮಾತಿಗಾಗಿ ನಾನು ಕೈಲಾಸಕ್ಕೆ ಬಂದದ್ದು, ಅಮ್ಮನ ಮಾತಿಗಾಗಿ ಶಿವಲಿಂಗವನ್ನು ತಂದದ್ದು, ಆತ್ಮಲಿಂಗವನ್ನು. ಆದ್ರೆ ಲಂಕೆಗೆ ತಲುಪಿಸಲಿಕ್ಕೆ ನಾನು ಅಸಮರ್ಥನಾಗಿ ಹೋದೆ. ಅಮ್ಮ ಮರುಗುತ್ತಾ ಇದ್ದಾಳೆ. ಅಮ್ಮನಿಗೊಂದು ಸಮಾಧಾನದ ಮಾತನ್ನು ಹೇಳಿ ಸನ್ನಿಧಾನದಿಂದ ದುಃಖಿಸುತ್ತಾ ಇದ್ದಾಳೆ. ಹೌದು, ಅವಳಿಗೂ ಸಮಾಧಾನವನ್ನು ಹೇಳುತ್ತೇನೆ ನಿನ್ನ ಮೂಲಕವಾಗಿ. ನಿನ್ನ ತಾಯಿ ಪ್ರಾಣಲಿಂಗವನ್ನು ಪ್ರತಿಷ್ಠಾಪನೆ ಅಲ್ಲಿ ಮಾಡಬೇಕು ಅಂತ ಇದ್ಲು. ಹೌದು, ಲಂಕೆಯಲ್ಲಿ ಮಾಡಬೇಕು ಅಂತ ಇದ್ಲು. ಆದ್ರೆ ಯಾವ ಸಂಕಲ್ಪ ಅವಳದ್ದು ಏನುಂಟು, ಈ ನನ್ನ ಆತ್ಮಲಿಂಗವನ್ನು ಅವಳು ಪೂಜಿಸಿದಾಗ ಸಂಪೂರ್ಣವಾದಂತಹ ಫಲ ಅವಳಿಗೆ ಪ್ರಾಪ್ತವಾಗುವಾಗೆ ನಾನು ಅನುಗ್ರಹ ಮಾಡಿದ್ದೇನೆ. ಅಮ್ಮನು ಸಮಾಧಾನ ಚಿತ್ತಳಾಗಿ ಮತ್ತೊಮ್ಮೆ ನಿಮಗೆ ಅಡ್ಡ ಬಿದ್ದಳು. ಹೌದು, ನನ್ನ ಹೆಂಡತಿ ಆ ಕಡೆಯಿಂದ ಏನೋ ಕಣ್ಣೀರು ಸುರಿಸುತ್ತಾ ಮೊನ್ನೆ ಮದುವಾದದ್ದು. ಹೌದು, ಚಿಂತೆಯನ್ನು ಮಾಡಬೇಕಾದದ್ದಿಲ್ಲ. ಮುಂದೆ ಅವಳಿಗೆ ಲೋಕೋತ್ತರ ವೀರನಾದಂತಹ ಒಬ್ಬ ಮಗನಾಗಿ ಹುಟ್ಟುತ್ತಾನೆ. ಅವ ಭೂಲೋಕ ಪಾತಾಳವನ್ನು ಮಾತ್ರವಲ್ಲ, ದೇವಲೋಕವನ್ನು ಸೇರಿ ದೇವಲೋಕವನ್ನು ಗೆದ್ದು ಶಕ್ರಾರಿ ಅನ್ನುವಂತಹ ಹೆಸರಿನಿಂದ ಪ್ರಸಿದ್ಧನಾಗುತ್ತಾನೆ. ಇಂದ್ರಾರಿ, ಇಂದ್ರಜಿತ್ತು, ಶಕ್ರಾರಿ. ಹೌದು, ಈ ಮೂಲಕವಾಗಿ ನಾವಿಬ್ಬರು ನಿನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸಿಕೊಂಡಿದ್ದೇವೆ. ಈ ಸ್ಥಳವು ಪರಮ ಪಾವನವಾಯಿತು. ಆದ್ದರಿಂದ ಈ ಮೂಲಕವಾಗಿ ಇನ್ನೂ ಒಂದಿದೆ ಸ್ವಾಮಿ. ಏನದು? ನಾನು ಹಿಂದಿನ ಬಾರಿ ನಿಮ್ಮಲ್ಲಿ ಬಂದಾಗ ನನ್ನ ಹಿಂದುಗಡೆಯಲ್ಲಿ ನಾರದರು ತೋರಿಸಿದಂತಹ ಘೋರ ರೂಪ, ಅವಳು ಭದ್ರಕಾಳಿಯಾಗಿ ಈ ಸ್ಥಳದಲ್ಲಿ ರಕ್ಷಕಲಾಗಿರಬೇಕು ಅಂತ ನಾರದರು ಕೊಟ್ಟ ಮಾತು. ಹೌದು, ಸ್ಥಳದಿಂದ ಒಪ್ಪಿಗೆ ಬೇಕು. ಸಂತೋಷವಾಗಿ ಒಪ್ಪಿದ್ದೇನೆ. ನಾನೇ ಇಲ್ಲಿ ನೆಲೆ ನಿಂತಿದ್ದೇನೆಂದ ಮಾತ್ರಕ್ಕೆ ನನ್ನ ರಸಿಯಾದಂತಹ ಅವಳು ಇಲ್ಲಿ ನೆಲೆಯಾಗುತ್ತಾಳೆ. ಮಾತ್ರವಲ್ಲ, ನಮ್ಮ ಮಗನಾದಂತಹ ಗಣಪತಿಗೂ ಇನ್ನು ಮುಂದೆ ಇಲ್ಲಿ ಸುಸ್ಥಳವಾಗುತ್ತದೆ, ಸುಕ್ಷೇತ್ರವಾಗಿ ಬೆಳಗುತ್ತದೆ. ಆದ್ದರಿಂದ ಯಾರು ಈ ನಮ್ಮ ಚರಿತೆಯನ್ನು ಕೇಳುತ್ತಾರೋ, ಕೇಳಿಸುತ್ತಾರೋ, ಹೇಳಿಸುತ್ತಾರೋ ಅಂತವರಿಗೆ ಸರ್ವ ವಿಧವಾದಂತಹ ಸನ್ಮಂಗಳವನ್ನು ಅನುಗ್ರಹ ಮಾಡುತ್ತೇನೆ ಈ ಮೂಲಕವಾಗಿ. ದೇವರ ಪುಳೆ ಸ್ವಾಮಿ, ನಾನು ತೆರಳಲಿ. ಆಗಲಿ, ಸಂತೋಷ. ನಾವು ಕೈಲಾಸವನ್ನು ಸೇರಿಕೊಳ್ಳುತ್ತೇವೆ. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯೇಶ್ವರ ದೇವರ ಸನ್ನಿಧಿಲಿ 13ನೇ ವರ್ಷದ ಈ ಒಂಜಿ ಗಣೇಶೋತ್ಸವ ಕಾರ್ಯಕ್ರಮಟ್ಟು ಶ್ರೀ ವಿನಾಯಕ ಯಕ್ಷಗಾನ ಮಂಡಳಿ ಮುಗಿಲೆಡ್ದು ಈತಿನೇಟ ಯಕ್ಷಗಾನ ತಾಲಮದ್ದಲೆ ಕಾರ್ಯಕ್ರಮ ನೆರವೇರಿದ ಬಾರಿ ಪುರ್ಲುದ ಸುಮಾರು 4 ಗಂಟೆದ ಅವಧಿದ ಈ ಒಂಜಿ ಗೋಕರ್ಣ ಕ್ಷೇತ್ರ ಮಹಾತ್ಮೆ ಪಂಚಿನ ಕಥಾನಕನು ಈ ಒಂಜಿ ಕ್ಷೇತ್ರಡು ಪುರ್ಲುಡು ಕೂಟ ಮಲ್ತದ್ದು ತೋಜದೇರು ಮಕ್ಕಳಿಗೆ ಮಾತಾರೆಗಳ ಸುರುಟು ದೇವಸ್ಥಾನದ ವಾತಿಡ್ದು ಧನ್ಯವಾದಗಳನ್ನು ಅರ್ಪಿಸೋದಿಲ್ಲ. ಅವೇ ರೀತಿ ಇನ್ನಿತ ಈ ಕಾರ್ಯಕ್ರಮಟ್ಟು ಹಿಮ್ಮೇಲೋಡು ಭಾಗವಹಿಸಲು DK ಆಚಾರ್ಯ ಅಂಚನೆ ಮೋಹನ್ ಶರ್ ಅವರು ಚೆಂಡೆ ಮದ್ದಲೆಡು ಶ್ರೀಹರಿ ದೇವಾಡಿಗ ನಗ್ರಿ. ಅವೇ ರೀತಿ ಈಶ್ವರನ ಪಾತ್ರ ಮಲ್ತನರು ದಿವಕರಾಚಾರ್ಯ ನೆರಂಕಿ ಮುಗಲು ದುರ್ಗಾಂಬ ಕಲಾ ಸಂಘ ಅಲಂಕಾರದಾಗಲು ಮುಕ್ಕಲೆಗಳ ಎಂಕಲ್ನ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸೋದಿಲ್ಲ. ಅವೇ ರೀತಿ ನಮ್ಮ ವಿನಾಯಕ ಯಕ್ಷಗಾನ ಮಂಡಳಿದ ಶ್ರೀಯುತ ತಿಮ್ಮಪ್ಪಗೌಡ ಪುಳಿತಡಿ ಅಂಚನೆ ಜಯರಾಮ್ ನಾಲ್ಗುತ್ತು, ಗಂಗಾಧರ ಶೆಟ್ಟಿ ಹೊಸಮನೆ, ಅಮ್ಮಿಗೌಡ ನಾಲ್ಕುತ್ತು. ವಿಶೇಷವಾದ ನಮ್ಮ ಊರದರ ಏನಂಚಿನ ಗುಡ್ಡಪ್ಪ ಪಲ್ಯ ಬೇರೆ ಪ್ರಸ್ತುತ ಐತೆ ಪುತ್ತೂರು ಇತ್ತೇರನಲ್ಲ ಆರೆ ನಮ್ಮ ಈ ಊರದ ಒಂಜಿ ಪ್ರೀತಿ ಗಿಡ ಬರ್ತದೆ ಅಯ್ಯೋಜಿ ಕೂಟೋಡು ಭಾಗವಹಿಸಿದರೆ ಆರೆಗ್ಲ ವಿಶೇಷವಾದ ಮಾತೆರನೊಟ್ಟಿಗೂ ಧನ್ಯವಾದಗಳನ್ನು ಅರ್ಪಿಸೋದಿಲ್ಲ. ಅವೇ ರೀತಿ ಈ ಕಾರ್ಯಕ್ರಮದ ಪ್ರಾಯೋಜಕತ್ವನು ನಮ್ಮ ಅಮ್ಮಿಗೌಡ ನಾಲ್ಗುತ್ತು ಬೇರೆ ವಹಿಸೋ ವರ್ಷಂಪ್ರತಿ ಈ ಕಾರ್ಯಕ್ರಮನು ಈ ಒಂಜಿ ಸನ್ನಿಧಿ ಕೊರೊಂದುಲ್ಲೇರಿ ಆರೆಗ್ಲ ಆರ್ನ ಸಮಸ್ತ ಕುಟುಂಬದ ಕ್ಲೆಗ್ಲ ಈ ಒಂಜಿ ಕ್ಷೇತ್ರದ ಸುಬ್ರಹ್ಮಣ್ಯೇಶ್ವರ ದೇವರು, ಅವೇ ರೀತಿ ಚಾಮುಂಡೇಶ್ವರಪ್ಪೆ, ಶ್ರೀ ಮಹಾಗಣಪತಿ ದೇವರು ಆಯುರಾರೋಗ್ಯ ಐಶ್ವರ್ಯನು, ಅವೇ ರೀತಿ ಇಂಚಿತನ ಕಲಾಸೇವೆಯನ್ನು ಮಲ್ಪನ ಪುಣ್ಯ ಭಾಗ್ಯನು ಆ ಭಗವಂತ ಅನುಗ್ರಹ ಮಲ್ತು ಕೊರಡು ಪಂಡದು ಪ್ರಾರ್ಥಿಸೋದು ಆರೆಗ್ಲ ಧನ್ಯವಾದಗಳನ್ನು ಅರ್ಪಿಸೋದು ಕತೆಕ್ ಮಂಗಲ ಬಣ್ಯರಗ್ ಅನ್ನುವಂಥದ್ದು. ಕರದೊಳು
ಗಜಮುಖದವಗೆ ಗಣಪಗೆ ಮಂಗಲೋ ಶುಭ ಮಂಗಲೋ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ 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 ನಿಖಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ನಿಖಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯನೆ ನಿಖಿಲ ನೇತ್ರನೆ ದೇವಿ ಸುತನೆ ನಾಗಭೂಷಣ ಪ್ರಿಯ ನಾಗಭೂಷಣ ಪ್ರಿಯನೇ ಕರ್ಣಕುಂಡಲ ಕಟಿಟತ ಕಟ್ಟಮುತ್ತಿನ ಪದಕ ಹಾರನೆ ಬಾಹು ಹಸ್ತ ಚತುಷ್ಟನೆ ಕಟ್ಟಮುತ್ತಿನ ಪದಕ ಹಾರನೆ ಬಾಹು ಹಸ್ತ ಚತುಷ್ಟನೆ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶಧಾರನೆ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶಧಾರನೆ ಸುಕ್ಷಿ ಮಹಲಂಬೋಧರನೆ ವಿಕ್ಷುಚಾಪನ ಗಲಿದನೆ ಸುಕ್ಷಿ ಮಹಲಂಬೋಧರನೆ ವಿಕ್ಷುಚಾಪನ ಗಲಿದನೆ ಪಕ್ಷಿ ವಾಹನನಾದ ಪುರಂದರ ವಿಠಲನ ನಿಜದಾಸನೆ 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 ವಿಠಲನ ನಿಜದಾಸನೆ ವಿಠಲನ ನಿಜದಾಸನೆ ವಿಠಲನ ನಿಜದಾಸನೆ ವಿಠಲನ ನಿಜದಾಸನೆ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯೆ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯೆ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ಸಿದ್ಧಿ ವಿನಾಯಕ ಬಾರಯ್ಯ ಬಾರೋ ಗಣಪತಿ ದೇವಾ ಬಾರಯ್ಯ ಬಾರೋ ಗಣಪತಿ ದೇವಾ ಬಾರಯ್ಯ ಬಾರೋ ಗಣಪತಿ ದೇವಾ ಬಾರಯ್ಯ ಬಾರೋ ಗಣಪತಿ ದೇವಾ ಪೂಜೆಯೋ ನಿನಗಿದೆಯೋ ಪೂಜೆಯೋ ನಿನಗಿದೆಯೋ ಚೌತಿಯು ಬಂತು ನೀ ಭೂಮಿಗಿಳಿಯೋ ಚೌತಿಯು ಬಂತು ನೀ ಭೂಮಿಗಿಳಿಯೋ ಚೌತಿಯು ಬಂತು
ನೀ ಭೂಮಿಗಿಳಿಯೋ ಚೌತಿಯು ಬಂತೋ ನೀ ಭೂಮಿಗಿಳಿಯೋ ಭೂಮಿಯೆಲ್ಲ ಕೈಲಾಸವೋ ಭೂಮಿಯೆಲ್ಲ ಕೈಲಾಸವೋ ಭೂಮಿಯೆಲ್ಲ ಕೈಲಾಸವೋ ಭೂಮಿಯೆಲ್ಲ ಕೈಲಾಸವೋ ಬಾರಯ್ಯ ಬಾರೋ ಗಣಪತಿ ದೇವಾ ಬಾರಯ್ಯ ಬಾರೋ ಗಣಪತಿ ದೇವಾ ಪೂಜೆಯೋ ನಿನಗಿದೆಯೋ